ಸೂಪರ್ ಗುರು. ಪ್ರೆಸೆಂಟೆಡ್ ಬೈ ರೆನ್. ಬೆಳಗಾಯ್ತು, ದಿನ ಏನೋ ಶುರುವಾಯ್ತು. ಆದ್ರೆ ಟಾಸ್ಕ್ ನ ಯೋಚನೆನೇ ಇಲ್ಲದೆ ಜಾಲಿಯಾಗಿರೋ ಜಾಲಿ ಜೂನಿಯರ್ಸ್ ಅಂಡ್ ಸೂಪರ್ ಸೀನಿಯರ್ಸ್ಗೆ ಈಗ ಸ್ವಲ್ಪ ಹೊತ್ತಲ್ಲೇ ಬರುತ್ತೆ ಬೀಪೋ. ಹಂಗೆಲ್ಲ ಅಷ್ಟೆಲ್ಲ ಹೇಳ್ಬೇಡ, ಒಂದು ಹೇಳ್ತೇನೆ ಆಯ್ತಾ? ಇವತ್ತಿಂದ ಆಗಿದೆ ಪಾಠ. ಅದು ಬರುತ್ತೆ ಅವರಿಗೆ. ಬೆಳಿಗ್ಗೆ ಆಯ್ತು, ಫುಲ್ ರೆಡಿ ಆಗಿ ಏನು ತಿಂಡಿ ಇಲ್ಲದೆ ಕುತ್ಕೊಂಡಿದ್ವಿ. ಸೊ ಆಲ್ ಆಫ್ ಅ ಸಡನ್ ಯಾರು ಅಂತ ಹೇಳಿ ನೋಡಿದ್ರೆ ಭಟ್ರು. ಅವರು ನೋಡಿದ ತಕ್ಷಣನೇ ಏನಿರ್ಬಹುದಪ್ಪ ಅಂತ ಹೇಳ್ಬಿಟ್ಟು ಫುಲ್ ಶಾಕ್ ಆಯ್ತು ನಮ್ಮೆಲ್ರಿಗೂನು. ಓಪನ್ ಮಾಡಿದ್ರೆ ಶೆಫ್ಗಳು ಬಂದ್ಬಿಟ್ಟು ಸೀನಿಯರ್ಸ್ ಯಾರು ಇದಾರೆ ಎಲ್ಲರೂ ಬನ್ನಿ ಅಂದ್ರು. ಭಟ್ರು ಬಂದ್ಬಿಟ್ಟು ಜೂನಿಯರ್ಸ್ ಬನ್ನಿ ಎಲ್ಲರೂ ಒಂದು ಊಟ ಇದೆ ಅಂದ್ಬಿಟ್ಟು ಕರ್ಕೊಂಡೋದ್ರು. ಕರ್ಕೊಂಡೋಗಿ ಸೀದಾ ಎಲ್ಲರೂ ಎಲೆ ಮುಂದೆ ಕೂರಿಸ್ಬಿಟ್ರು. ಒಂದ್ ಕ್ಷಣಕ್ಕೆ ಗುರುಕುಲ ನ್ಯಾಪ್ಕಿಗೆ ಬಂದ್ಬಿಡ್ತು. ಒಬ್ಬಟ್ಟು ಹಾಕಿದ ತಕ್ಷಣ ಸಖತ್ ಖುಷಿ ಆಗೋಯ್ತು. ದೆನ್ ಆಲ್ ಆಫ್ ಅ ಸಡನ್ ನಮ್ಗೆ ಎಲ್ಲ ಊಟ ಬರೋದ್ ನೋಡಿ ಕಳ್ದೋಗಿದ್ ಮನೆ ಎಲ್ಲ ವಾಪಸ್ ಗ್ಯಾಪ್ನ ಬಂದ್ಬಿಟ್ಟು ತುಂಬಾ ಖುಷಿ ಆಯ್ತು. ಕುರಿನ ಬಲಿ ಕೊಡೋಕ್ಕಿಂತ ಮುಂಚೆ ಚೆನ್ನಾಗಿ ಕೊಬ್ಬಿಸ್ತಾರೆ ಅನ್ನೋ ಹಂಗೆ ಇಷ್ಟೆಲ್ಲ ಕೊಟ್ಟಿದ್ದಾರೆ. ಮುಂದೆ ಏನ್ ಕಾದಿದೆಯೋ ಅಂತ ಭಯ ಆಗ್ತಿದೆ. ಒಳ್ಳೆ VIP ಪಾರ್ಟಿ ತರ ಲಂಚ್ ರೆಡಿ ಆಗಿದೆ. ಸೊ ನಾನು ನಿಮ್ಗೆ ಎಲ್ಲಾನು ಡಿಶಸ್ ತೋರಿಸ್ತೀನಿ. ಟೇಬಲ್ ಪೂರ್ತಿ ಪಾಶ್ಚಿಮಾತ್ಯ ಶೈಲಿಗಳಿತ್ತು. ನನಗೆ ನೋಡಿದ್ರೆ ಬಹಳ ಸಂತೋಷ ಆಯ್ತು. ವೆಜ್ ಸೆಕ್ಷನ್ ಅಲ್ಲಿ ಬರುತ್ತೆ, ನಾನ್ ವೆಜ್ ಸೆಕ್ಷನ್ ಇಲ್ಲಿ ಬರುತ್ತೆ, ಡೆಸರ್ಟ್ಸ್ ಮಧ್ಯದಲ್ಲಿ ಬರುತ್ತೆ. ಸೊ ಎಲ್ಲರೂ ಎಂಜಾಯ್ ಮಾಡ್ತೀರಾ ಅನ್ಸುತ್ತೆ. ಎಲ್ರು ಪಿಜ್ಜಾ ಪಾಸ್ತಾ ತಿಂತ ಮಜಾ ಉಡಾಯಿಸ್ತಾ ಇದ್ರೆ ಪಾಪ ಸೀನಿಯರ್ ಇಂದ್ರಮ್ನವರು ಪ್ಯೂರ್ ವೆಜ್. ಬರ್ಗರು ಪಾಸ್ತಾ ತಿಂದ ಅಭ್ಯಾಸ ಇರೋ ಜೂನಿಯರ್ಸ್ಗೆ ಗಂಟ್ಲಲ್ಲಿ ಮುದ್ದೆ ಇಳಿಯೋದು ತಾಪತ್ರಯನೇ. ಆ ಮುದ್ದೆ ನೋಡ್ತಿದ್ರೆ ನನ್ ಕಾರ್ಕ್ ಬಾಲ್ ಫೀಲ್ ಬರ್ತಾ ಇತ್ತು. ಬ್ಯಾಟ್ ಒಂದ್ ಕೊಟ್ಬಿಟ್ಟಿದ್ರೆ ಕ್ರಿಕೆಟ್ ಆಡ್ಬೋದಾಗಿತ್ತು ಅನ್ನೋ ಫೀಲಲ್ಲಿ ಇತ್ತು. ಒಂದಕ್ಕಿಂತ ಒಂದು ಐಟಮ್ ಸೂಪರ್ ಡೂಪರ್ ಆಗಿತ್ತು. ನಮ್ಗೆ ಎಷ್ಟು ತಿನ್ಸಿದ್ರು ಅಂದ್ರೆ ಹೊಟ್ಟೆ ಒಳಗೆ ಜಾಗ ಇರಲಿಲ್ಲ, ಅಷ್ಟೊಂದು ಊಟ ಮಾಡಿಸಿದ್ರು. ನಾವು ಕೊಡಗಿನವರು ಉಪ್ಪುಳಿ ಖಾರ ಬೇಕು. ಇಲ್ಲಿದ್ದು ಜನರಿಗೆ ಇದು ಅಡ್ಜಸ್ಟ್ ಆಗ್ತದೆ. ನಾನು ಒಂಚೂರು ಕೇಕನ್ನು ಸ್ಟ್ರಾಬೆರಿದು ಒಂಚೂರು ಖುಷಿ ಆಯ್ತು. ಭಾರಿ ಊಟ ಇತ್ತು. ಆ ಗಜರಿಕಾಯಿ ಉದ್ದಂತ ಉಳಿರ್ತಾವ ಅಂತ ಚಿಪ್ಸ್ ಇತ್ರಿ, ಅದು ಅಮೇರಿಕ್ ಚಿಪ್ಸ್ ಹಚ್ಚರು. ಅಗದಿ ಎಲ್ಲಾ ತರ ತಿಂದಿವ್ರಿ. ನಮಗೂ ಬಾಯಿಗೆ ರುಚಿ ಇತ್ತು, ಮನಸ್ಸಿಗೆ ಬಹಳ ಖುಷಿ ಆಯ್ತು. ಇದೆಲ್ಲ ತಿನ್ನಕ್ ಆಯ್ತಾ ಇಲ್ಲ. ಮುದ್ದೆ ಸೊಪ್ಪು ಕಾಳು ಕಡ್ಡಿ ತಿಂತಿದ್ರು, ಇದು ತಿನ್ನಕ್ಕೆ ಆಯ್ತಾ ಇಲ್ಲ ನನ್ ಕೈ. ಅದೇನು ಎರೋಳು ತರ ಇದೆ, ಎರೋಳ ಎಲ್ಲ ತಿಂದಾಯ್ತು. ಸೊ ದೆನ್ ಆಲ್ ಆಫ್ ಅ ಸಡನ್ ಯೋಗಿ ಎಂಟ್ರಿ. ಹಲೋ ಹಲೋ, ಎಲ್ಲ ಬಾಳೆ ಎಲ್ಲ ಊಟ ಹಾಕೊಂಡು ಚೆನ್ನಾಗಿ ಜಡಿತಾ ಇದ್ದೀರಾ. ಇದೇ ಜಾಗದಲ್ಲಿ ಪಿಜ್ಜಾ ಬರ್ಗರ್ ಪಾಸ್ತಾ ಇದ್ರೆ ಬಿಡ್ತಾ ಇದ್ರಾ? ಜಾಸ್ತಿ ಓವರ್ ಆಗ್ಬಿಟ್ಟಿದ್ಯಾ? ಏನಮ್ಮ ಇದು? ಏನೇನೋ ಹಾಕೊಂಡ್ಬಿಟ್ಟಿದ್ರಿ. ಏನಮ್ಮ ಇದು? ಪಿಜ್ಜಾ, ವೆಜಿಟೇರಿಯನ್ ಪಿಜ್ಜಾ. ಚಿಕನ್ ಇಲ್ಲ ತಾನೆ ಒಳಗೆ? ಇಲ್ಲ. ಇದೇನಿದು? ಇದು ಮಕ್ರೋನಿ ಪಾಸ್ತಾ. ಮಕ್ರೋನಿ ಅಲ್ಲ, ಮ್ಯಾಕ್ರೋನಿ ಪಾಸ್ತಾ. ಬಟ್ ಹೇಳಿ, ಟೇಸ್ಟ್ ಹೇಗಿತ್ತು ನಿಮ್ಗೆ? ಮುದ್ದೆ ಬಂದ್ಬಿಟ್ಟು ಬಾಕಿ ಎಲ್ಲ ಸೂಪರ್ ಆಗಿತ್ತು. ಬಟ್ ಮುದ್ದೆಗಿರೋ ಪವರ್ ಯಾವುದೇ ಒಂದು ಫುಡ್ ಐಟಮ್ ಅಲ್ಲೂ ಇಲ್ಲ. ಸರಿ, ಓಕೆ, ಎಲ್ಲಾರ್ದು ಒಂದು ಒಳ್ಳೆ ರೌಂಡ್ ಊಟ ಆಗಿದೆ. ನಿಮ್ಮ ಹತ್ರ ತುಂಬಾ ಮಾತಾಡೋದಿದೆ. ನಾನು ನಿಮ್ನ ಆಚೆ ನೋಡ್ತೀನಿ. ಓ, ನಮ್ಮ ಏನಮ್ಮ ಅದು ಹಂಗೆ ತಿಂತಾ ಇದ್ರಿ? ಚೆನ್ನಾಗಿದ್ದ? ತಿನ್ನಕ್ ಒಳಕ್ ಹೋಗಲ್ವಲ್ಲ. ಒಳಗೆ ಹೋಗಲ್ಲ, ಎರೆಹುಳ ಹೋಗ್ತಾನೆ ಇಲ್ಲ ಒಳಗೆ. ನಾನು ಹೋಗಲ್ಲ ಅಂತಿದೆ. ಕೃಷ್ಣದವ್ರೆ, ಮನೆ ಊಟ ಮತ್ತು ಈ ತರಹದ ವಿದೇಶಿ ಊಟ ವ್ಯತ್ಯಾಸ. ಮನೆ ಊಟಕ್ಕೆ ನೀವೇನ್ ರಿಯಾಕ್ಷನ್ ಕೊಡ್ತೀರಿ? ಸರ್, ಇದರಲ್ಲಿ ಪಾಯಿಂಟ್ ಒಂದೇ ಒಂದು, ಎನರ್ಜಿ ಇದೆ ಅದರಲ್ಲಿ. ಬಟ್ ಟೇಸ್ಟ್ ಒಳಗೆ ಒಂದ್ ರೇಂಜ್ ಖುಷಿ ಇದೆ. ಎಲ್ಲ ಎಂಜಾಯ್ ಮಾಡಿದ್ರಿ, ಒಂದ್ ರೇಂಜ್ಗೆ ಎಂಜಾಯ್ ಮಾಡಿದ್ರಿ ಅಂತ ಇಟ್ಕೋಬೋದಾ? ಚೆನ್ನಾಗಿತ್ತು, ಸೂಪರ್. ಊಟ ಮುಗಿದಿದ್ರೆ ಮುಂದಕ್ಕೆ ಹೋಗೋಣ. Team Red and Blue.
ವೆಲ್ಕಮ್ ಟು ರೇನ್ ಪ್ರೆಸೆಂಟ್ಸ್ ಲೈವ್ ಸೂಪರ್ ಗುರು. ಇದು ಜನರೇಷನ್ಗಳ ವಾರ. ಹಳೆ ಕಾಲದವರು ಹೊಸ ಮಾಲ್ಗಳಾಗಿ ಚೇಂಜ್ ಆಗ್ತಾ ಇದ್ದಾರೆ. ಹೊಸ ಹೈಕ್ಳು ಹಳೆ ಆಲದ ಮರಕ್ಕೆ ಜೋತ್ ಬೀಳ್ತಾ ಇದ್ದಾರೆ. ವಯಸ್ಸಿನ ಜೊತೆ ಗೆಲುವಿನ ಗುದ್ದಾಟಕ್ಕೆ ಮತ್ತೊಂದು ಟಾಸ್ಕ್ ಶುರು. ಯಾಕಂದ್ರೆ ಲೈಫ್ ಸೂಪರ್ ಗುರು. ಒಂದ್ ಕಡೆ ಚೈನೀಸು, ಇಟಾಲಿಯನ್, ಅಮೆರಿಕನ್ ಅಂತ ಮಾಡರ್ನ್ ಭೋಜನ ಆಯ್ತು. ಮತ್ತೊಂದ್ ಕಡೆ ಶುಚಿಯಾದ ರುಚಿಯಾದ ಹಳ್ಳಿ ಮನೆಯ ಊಟ ಆಯ್ತು. ಹೇಗಿತ್ತು ಬಾಳೆ ಎಲೆ ಊಟ ರಚನಾ? ಎಲ್ಲ ಚೆನ್ನಾಗಿತ್ತು ಸರ್. ಮುದ್ದೆನ ಹೆಂಗ್ ತಿನ್ನೋದು ಅಂತ ರಚನಾನ್ ಕೇಳಿದ್ವಿ. ಪಿಂಚ್ ಮಾಡ್ಬೇಕು, ಪಿಂಚ್ ಹಿಂಗೆ ಪಿಂಚ್ ಮಾಡಿ ಫಸ್ಟ್ ಸಾರ್ ಹತ್ರ ಡಿಪ್ ಮಾಡ್ಬೇಕು, ಹತ್ರ ತಗೊಂಡು ಡಿಪ್ ಆಮೇಲೆ ಡಿಪ್ ಮಾಡ್ಬೇಕು, ಬಾಯಲ್ಲಿ ಇಡ್ಬೇಕು, ಚೂ ಮಾಡ್ಬೇಕು, ಚೂ ಮಾಡ್ಬೇಕು, ಸ್ವಾಲೋ ಮಾಡ್ಬೇಕು. ನುಂಗಿಂಗ್ ಓನ್ಲಿ ನುಂಗಿಂಗ್ ಟ್ಯಾಬ್ಲೆಟ್ ಲೈಕ್ ನುಂಗಿಂಗ್. ನುಂಗಿಂಗ್ ಆದ್ರೆ ಏರ್ ಆಲ್ಸೋ ನುಂಗಿಂಗ್ ಸರ್. ಮುದ್ದೆ ತಿಂದವರು ಭಾರತ ಪ್ರಧಾನಿ ಆಗಿರೋ ಇತಿಹಾಸ ಇದೆ, ಹುಷಾರು. ಒಟ್ನಲ್ಲಿ ಒಳ್ಳೆ ಊಟ ಮಾಡಿದ್ರಿ, ಹ್ಯಾಪಿನಾ? ಹಳ್ಳಿ ಊಟ ಮಾಡಿದ್ರಲ್ಲ ಖುಷಿಯಾಗಿದ್ದೀರಾ? ಓಕೆ. ಏನ್ ಫಾರಿನ್ ಫುಡ್ ಸಖತ್ತಾಗಿ ತಿಂದ್ರಪ್ಪ ಎಲ್ಲ ಸೀನಿಯರ್ಸ್. ಅದೆಷ್ಟು ಇಷ್ಟ ಆಯ್ತೋ ಅದೆಷ್ಟು ಬಿಡ್ತಾವ ಗೊತ್ತಿಲ್ಲ. ದೇವಮ್ಮನವ್ರೆ ಏನು ತಿಂದ್ರಿ ಹೇಳಿ ನೀವು? ಎರಳ್ದಂಗಿತ್ತಲ್ಲ ಅದನ್ನು ನೂಡಲ್ಸ್, ಅದನ್ನು ಬಟಾಣಿ ಕಾಳು ಅದನ್ನು ಅದಂತ ಕರೀದು ಸ್ವೀಟ್ ಇತ್ತಲ್ಲ ಅದು ಸ್ವಲ್ಪ ತಿಂದೆ. ಕೃಷ್ಣಪ್ಪ ಅವ್ರೆ ಹೆಂಗಿತ್ತು? ನೀವೇನೇನ್ ತಿಂದ್ರಿ? ಅಮೆರಿಕನ್ ಕೋಸಿಯಾ ಅದೇನೋ ಅಂದ್ರು, ಕ್ವಾಶಿಯಾ. ಅದೇನೋ ಅದಾದ್ಮೇಲೆ ಪಾಸ್ತಾ, ಅಮೆರಿಕನ್ ಚಾಪ್ಸಿ. ಓಕೆ, ಎಲ್ಲ ಚೆನ್ನಾಗಿ ಊಟ ಮುಗಿಸಿದಿರಿ. ಒಳ್ಳೆ ಮೃಷ್ಟಾನ್ನ ಭೋಜನ ನಿಮ್ಮ ರೇಂಜ್ಗೆ ಮಾಡಿದಿರಿ. ಓಕೆನಾ? ಓಕೆ. ಆದ್ರೆ ಟ್ವಿಸ್ಟ್ ಏನಪ್ಪಾ ಅಂದ್ರೆ, ಟ್ವಿಸ್ಟ್ ಏನು ಅಂತ ಹೇಳಕ್ ಮುಂಚೆ ಆ ಲೈಫ್ ನ ಇಸ್ಕೊಂಡ್ಬಿಡೋಣ. ಟ್ವಿಸ್ಟ್ ಏನಪ್ಪಾ ಅಂದ್ರೆ, ನೀವೇನೇನ್ ತಿಂದಿದ್ರಿ ಅಲ್ಲ ಅದನ್ನ ನೀವೇ ಮಾಡಿ ತಟ್ಟೆಗೆ ಹಾಕ್ಬೇಕು. ಅದೇ ಟಾಸ್ಕ್. ಇನ್ನು ಅಡಿಗೆ ಮಾಡ್ಬೇಕು ಅಂತ ಹೇಳಿದ್ರು ದಟ್ ವಾಸ್ ಡಿಸಾಸ್ಟರ್. ಬಿಕಾಸ್ ಅಡಿಗೆ ಮನೆ ಹೋದವಳೆ ಅಲ್ಲ, ಸ್ವಲ್ಪ ಅಲ್ಲಿ ಇಲ್ಲಿ ಸುಮ್ನೆ ಅದ್ ಕಟ್ ಮಾಡಿದ್ ಇದ್ ಕಟ್ ಮಾಡಿ ಬಂದಿದ್ದು. ಬೇರೆ ಬೇರೆ ದೇಶಗಳಲ್ಲಿ ತಯಾರಾಗೋ ಡಿಫ್ರೆಂಟ್ ಫುಡ್ ಐಟಮ್ಸ್ ಸೂಪರ್ ಸೀನಿಯರ್ಸ್ ನೀವು ಮಾಡ್ತೀರಾ. ನಾನು ಯಾವತ್ತೂ ಅಡುಗೆ ಮನೆ ಒಳಗೆ ನುಗ್ಗಿದವನಲ್ಲ. ಅವ್ರು ಕೊಡೋ ಟಾಸ್ಕ್ ಮಾಡೋಕ್ಕಾಗುತ್ತಾ ಅಂತ ಒಂದು ಸ್ವಲ್ಪ ಸಂಶಯ ಬಂತು. ಜೂನಿಯರ್ಸ್, ಹಳೆ ಕಾಲದ ಬಾಳೆ ಎಲೆ ಊಟನ ಸ್ವಾದಿಸಿದ್ರಿ, ಎಂಜಾಯ್ ಮಾಡಿದ್ರಿ. ಅದನ್ನ ನೀವು ಮಾಡಕ್ ಹೋಗ್ತಾ ಇದ್ದೀರಾ. ಇದೇ ಟಾಸ್ಕ್. ಓಕೆ. ಅಡುಗೆ ಡಿಪಾರ್ಟ್ಮೆಂಟ್ಗೂ ನಮ್ಮ ಟೀಮಲ್ಲಿ ಇದ್ದವ್ರಿಗೂ ಸಂಬಂಧನೇ ಇರಲಿಲ್ಲ. ಅಡುಗೆನ ಹೇಗ್ ಮಾಡ್ಬೇಕು ಅನ್ನೋದನ್ನ ರೆಸಿಪಿ ಬುಕ್ ನಿಮಗೆ ಕೊಡ್ತೀವಿ. ಅದನ್ನ ಡಾಕ್ಟರ್ ಪಿ ಸದಾನಂದಮಯ್ಯ ಅವರು ಬರ್ದಿರೋ ಅಂತ ಒಂದು ಬುಕ್ ಅದು. ಯಾವ್ಯಾವ ಐಟಮ್ ಮಾಡಬೇಕು? ಜೂನಿಯರ್ಸ್, ನೀವು ತಯಾರು ಮಾಡ್ಬೇಕಾಗಿರೋ ಅಡಿಗೆಗಳು ಯಾವ್ಯಾವ ಗೊತ್ತಾ? ಜೋಳದ ರೊಟ್ಟಿ, ಎಣ್ಣೆ ಬದನೆಕಾಯಿ, ಕೋಸಂಬರಿ, ವೆಜ್ ಪಲಾವ್, ಗಸಗಸೆ ಪಾಯಸ, ಮುದ್ದೆ ಕಾಳು ಸಾಂಬಾರು, ಬೇಳೆ ಹೋಳಿಗೆ, ಮಸಾಲೆ ವಡೆ, ಕಚಾಯಿ. ಇಷ್ಟು ಐಟಮ್ ಮಾಡ್ತೀರಾ. ಆದ್ರೆ ನಿಮ್ಗೆ ಯಾವುದೇ ಗ್ಯಾಸ್ ಒಲೆಯನ್ನ ಕೊಡಲ್ಲ. ಸೌದೆ ಒಲೆಯಲ್ಲಿ ಅಡಿಗೆನ ಮಾಡ್ಬೇಕಾಗತ್ತೆ. ಗ್ರೈಂಡ್ ಮಾಡಕ್ಕೆ ಮಿಕ್ಸರ್ ಇರಲ್ಲ, ರುಬ್ಬುಗುಂಡು. ಪಕ್ಕ ನೀವು ಹಳ್ಳಿ ಸ್ಟೈಲಲ್ಲಿ ಅಡಿಗೆ ಮಾಡ್ತೀರಾ. ನಿಮಗೆ ಒಂದು ಕಡೆ ಹಳ್ಳಿ ಸೆಟಪ್ ರೆಡಿ ಆಗಿದೆ. ಕ್ಲಿಯರ್? ರೆಡಿನಾ? ಅಂಡ್ ಈಗ ಸೀನಿಯರ್ಸ್ ವೆಸ್ಟರ್ನ್ ಫುಡ್ ನ ಅಮೆರಿಕನ್ ಚಾಪ್ಸಿ, ಇಟಾಲಿಯನ್ ಮ್ಯಾಕರೋನಿ ಪಾಸ್ತಾ, ಪಿಜ್ಜಾ ವಿತ್ ಚಿಕನ್ ಕ್ಯೂಬ್ಸ್, ಕೀಶ್, ಐರಿಶ್ ಸ್ಟ್ಯೂ, ಫ್ರೆಂಚ್ ಫ್ರೈಸ್ ಪ್ಲಸ್ ಕ್ರಷರ್ಸ್, ಸ್ಟ್ರಾಬೆರಿ ಟ್ರಿಫಲ್ ಅಂಡ್ ಹರ್ಬ್ ರೈಸ್. ಆವಾಗ ನಿಜವಾಗ್ಲೂ ನಮಗೆ ಏನು ಇದನ್ನ ಮಾಡಕ್ಕಾಗತ್ತಾ ಅಂತ ತಲೆಕೆಟ್ಟು ಹೋಗ್ಬಿಡ್ತು. ಯಾಕಂದ್ರೆ ಆ ಒಂದು ರುಚಿ ಆದ್ರೂ ಗೊತ್ತಿದ್ರೆ ಈ ತರ ಮಾಡ್ಬೇಕು ಅಂತ ನಮ್ಗೆ ಐಡಿಯಾ ಬರುತ್ತೆ. ನಮ್ಗೇನು ಗೊತ್ತಾಗಿಲ್ಲ, ತಲೆ ಕೆರೆಯೋ ತರ ಆಯ್ತು. ಇಷ್ಟು ಐಟಮ್ ಗಳನ್ನ ಸೀನಿಯರ್ಸ್ ಪ್ರಿಪೇರ್ ಮಾಡ್ತೀರಾ. ನಿಮಗೋಸ್ಕರ ಒಂದು ಮಾಡರ್ನ್ ಕಿಚನ್ ಸೆಟಪ್ ರೆಡಿ ಇದೆ. ಅದಕ್ಕೆ ಬೇಕಾದಂತ ಐಟಮ್ಸು ಅಲ್ಲೇ ಇದೆ. ಓಕೆ. ರೂಲ್ಸ್ ಗಳು ಏನಪ್ಪಾ ಅಂದ್ರೆ, ರುಚಿಯಾದ ಅಡಿಗೆ ಮಾಡ್ಬೇಕು. ಅಡಿಗೆ ಮಾಡೋ ಜಾಗನ ಕ್ಲೀನ್ ಆಗಿ ಇಟ್ಕೋಬೇಕು. ಹಳ್ಳಿ ಮನೆ ಅಡಿಗೆನ ಜಡ್ಜ್ ಮಾಡೋದಕ್ಕೆ ಒಗ್ಗರಣೆ ಡಬ್ಬಿ ಖ್ಯಾತಿಯ ಮುರಳಿ ಸರ್ ಬರ್ತಾ ಇದ್ದಾರೆ. ಮಾಡರ್ನ್ ಅಡಿಗೆಯನ್ನ ಜಡ್ಜ್ ಮಾಡೋದಕ್ಕೆ ಅಂತ ಶೆಫ್ ನಂದಕುಮಾರ್ ಅವರು ಬರ್ತಾ ಇದ್ದಾರೆ. ಪ್ಲೀಸ್ ವೆಲ್ಕಮ್. ನೋಡಿ, ಒಳ್ಳೆ ಅಡಿಗೆ ತಿಂದವರು ಎಷ್ಟು ಚೆನ್ನಾಗಿದ್ದಾರೆ. ಒಳ್ಳೆ ಅಡಿಗೆ ಮಾಡ್ಕೊಡೋರು ನೋಡಿ ಹೆಂಗಿದೆ. ಮುರಳಿ ಅವರೇ, ಇವತ್ತು ಯಾವ ತಂಡ ತುಂಬಾ ಶುಚಿಯಾಗಿ ಮತ್ತು ರುಚಿಯಾಗಿ ಅಡಿಗೆನ ತಯಾರು ಮಾಡಿದೆ ಅಂತ ಹೇಳಿ ನೀವು ಜಡ್ಜ್ ಮಾಡ್ತೀರಾ?
ಸರ್ ಹಾಗೆ ನೀವು ಕೂಡ ನಮ್ಮ ಸೀನಿಯರ್ಸ್ ಎಲ್ಲಾರು ಮಲ್ಟಿ ಕ್ಯುಸೈನ್ ಫುಡ್ ಐಟಮ್ಸ್ ನ ರೆಡಿ ಮಾಡ್ತಾರೆ. ಸೊ ಅವ್ರು ಮಾಡೋಂತ ಒಂದು ಐಟಮ್ ನ ಎಷ್ಟು ಕ್ಲೀನ್ ಆಗಿ ಇಟ್ಕೊಂಡಿದ್ರು ಅವರ ಒಂದು ಕಿಚನ್ ಸೆಟಪ್ ನ ಅಂಡ್ ಫುಡ್ ಐಟಮ್ಸ್ ಎಷ್ಟು ಟೇಸ್ಟಿ ಆಗಿತ್ತು ಅನ್ನೋದನ್ನ ನೀವು ಜಡ್ಜ್ ಮಾಡ್ತೀರಾ. ಸೊ ಇನ್ಯಾಕ್ ತಡ, ಶುರು ಮಾಡೋಣ. ನಿಮಗೋಸ್ಕರ ಅಂತ ರಿನ್ ಸರ್ಪ್ರೈಸ್ ರೂಮ್ ಅಲ್ಲಿ ಕಾಸ್ಟ್ಯೂಮ್ಗಳು ಕಾಯ್ತಾ ಇವೆ. ನಿಮಗೆ ಭಟ್ರ ಕಾಸ್ಟ್ಯೂಮು, ಸೀನಿಯರ್ಸ್ಗೆಲ್ಲ ಶೆಫ್ ಕಾಸ್ಟ್ಯೂಮ್ಸ್. ಚೆನ್ನಾಗಿ ಮಾಡಿ, ಅದ್ಭುತವಾಗಿ ಮಾಡಿ, ರಾತ್ರಿ ಒಳ್ಳೆ ಊಟ ಹಾಕಿ. ಓಕೆ, ಥ್ಯಾಂಕ್ ಯು. ಟೀಮ್ ರೆಡ್ ಅಂಡ್ ಬ್ಲೂ, ವೆಲ್ಕಮ್ ಬ್ಯಾಕ್ ಟು ರಿನ್ ಪ್ರೆಸೆಂಟ್ಸ್ ಲೈವ್ ಸೂಪರ್ ಗುರು. ನಾವೀಗ PS ಇನ್ಸ್ಟಿಟ್ಯೂಷನ್ ಆಫ್ ಹೋಟೆಲ್ ಮ್ಯಾನೇಜ್ಮೆಂಟ್ ಕಾಲೇಜ್ ಅಲ್ಲಿ ಇದೀವಿ. ಅಂಡ್ ಇವರು ನಮ್ಮ ಚೀಫ್ ಶೆಫ್ ನಂದಕುಮಾರ್ ಅಂತ ಹೇಳಿ. ಇವರು ನಿಮ್ಗೆ ಗೈಡ್ ಮಾಡ್ತಾರೆ ಅಂಡ್ ಅದ್ರ ಜೊತೆಗೆ ನೀವು ಮಾಡಿರೋಂಥ ಫುಡ್ ನ ಟೇಸ್ಟ್ ಮಾಡಿ ಜಡ್ಜ್ಮೆಂಟ್ ಕೊಡ್ತಾರೆ. ಬೆಳಗ್ಗೆ ನೀವು ಆ ಒಂದು ಫುಡ್ ಐಟಮ್ಸ್ನೆಲ್ಲ ನೋಡಿ ತಿಂದ್ರಿ, ಕೆಲವ್ರು ಎಂಜಾಯ್ ಮಾಡಿದ್ರಿ ಅಂಡ್ ಕೆಲವ್ರಿಗೆ ಅದೊಂದು ದೊಡ್ಡ ವಿಲನ್ ತರ ಕಾಣಿಸ್ತಾ ಇತ್ತು. ಸೊ ನೀವು ಆ ವಿಲನ್ ನ ನೀವೀಗ ಪ್ರಿಪೇರ್ ಮಾಡಬೇಕು. ಅಂದ್ರೆ ಆ ಒಂದು ಫುಡ್ ಐಟಮ್ಸ್ ನ ನೀವು ಇಲ್ಲಿ ಪ್ರಿಪೇರ್ ಮಾಡಬೇಕು ಅಂಡ್ ಇವ್ರು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾರೆ ಯಾವ ರೀತಿ ಮಾಡಬೇಕು ಅಂತ ಅಂಡ್ ನಿಮ್ಗೆ ಹೆಲ್ಪ್ ಮಾಡ್ತಾ ಇರ್ತಾರೆ. ಅವರ ಗೈಡೆನ್ಸ್ ಜೊತೆಗೆ ನೀವಿಲ್ಲಿ ಅಡುಗೆ ಮಾಡ್ತೀರಾ. ಓಕೆ, ಅಂಡ್ ಇವತ್ತು ನೀವು 7 ರೀತಿಯಾದ ಫುಡ್ಸ್ ನ ಪ್ರಿಪೇರ್ ಮಾಡ್ತೀರಾ. ಅಮೆರಿಕನ್ ಚಾಪ್ಸಿ ಮೊದಲನೇದು, ಇಟಾಲಿಯನ್ ಮ್ಯಾಕರೋನಿ ಪಾಸ್ತಾ ಎರಡನೇದು, ಪಿಜ್ಜಾ ಚಿಕನ್ ಕ್ಯೂಬ್ಸ್ ಮೂರನೇದು, ಫ್ರೆಂಚ್ ಫ್ರೈಸ್ ಪ್ಲಸ್ ಕ್ರಷರ್ಸ್ 4, ಕೀಶ್ 5ನೇದು, ಐರಿಶ್ ಸ್ಟ್ಯೂ ಮತ್ತೆ ಹರ್ಬ್ ರೈಸ್, ಇನ್ನೊಂದು ಸ್ಟ್ರಾಬೆರಿ ಟ್ರಿಫಲ್ ಅಂತ. ಇದಕ್ ಮುಂಚೆ ನಿಮ್ಮ ಅಡುಗೆ ಮನೆಯಲ್ಲಿ ಎಣ್ಣೆ ಹಾಕಿ, ಈರುಳ್ಳಿ ಹಾಕಿ, ಒಗ್ಗರಣೆ ಹಾಕಿ ಏನೇನೋ ಮಾಡಿರ್ತೀರಾ. ಸೊ ನಿಮ್ಮ ಅಡುಗೆ ಮನೆ ಸೆಟಪ್ ನಿಮಗೆ ಗೊತ್ತಿರುತ್ತೆ. ಆದ್ರೆ ಈ ಸೆಟಪ್ ತುಂಬಾನೇ ಹೊಸದಾಗಿದೆ. ಸೊ ಇಂಗ್ರೀಡಿಯೆಂಟ್ಸ್ ನ ತಿಳ್ಕೊಳ್ಳೋದೇ ನಿಮ್ಮ ಮೊದಲನೇ ಟಾಸ್ಕ್. ಸೊ ನಿಮ್ಮ ಹತ್ರ ನಾವು ಮೆನು ಕೊಟ್ಟಿದ್ದೀವಿ, ಅದ್ರ ಜೊತೆಗೆ ನಾವು ನಿಮ್ಗೊಂದು ಬುಕ್ ಕೊಟ್ಟಿದ್ದೀವಿ ಯಾವ ರೀತಿ ಮಾಡಬೇಕು ಅಂತ ಹೇಳಿ. ಚೆನ್ನಾಗಿ ಓದ್ಕೊಳ್ಳಿ ಅಂಡ್ ನಿಮ್ಗೆ ಇದನ್ನೆಲ್ಲ ಪ್ಲಾನ್ ಮಾಡಕ್ಕೆ ಅಂತ 20 ನಿಮಿಷ ಸ್ಟ್ರಾಟಜಿ ಟೈಮ್ ನ ನಾವು ನಿಮಗೆ ಕೊಡ್ತಾ ಇದ್ದೀವಿ. ಅಂಡ್ ಒನ್ ಮೋರ್ ವಿಚಾರ ಏನಂದ್ರೆ ನಿಮ್ಮಗಳ ಟೀಮ್ ಕ್ಯಾಪ್ಟನ್ಸ್ ಇಲ್ಲಿ ಇಲ್ಲ. ಅಂದ್ರೆ 2 ಟೀಮ್ ಕ್ಯಾಪ್ಟನ್ ಇಲ್ಲಿಲ್ಲ, ಶಿಲ್ಪಾನು ಇಲ್ಲ, ಶರತ್ತು ಇಲ್ಲ. ಸೊ ಅದಕ್ಕೆ ಈಗ ನೀವೇನ್ ಮಾಡ್ತೀರಾ ಅಂದ್ರೆ ನಿಮ್ಮಲ್ಲೇ ಒಬ್ರು ನಿಂತ್ಕೊಂಡು ಟೀಮ್ ನ ಲೀಡ್ ಮಾಡಬೇಕು. ಸೊ ನಿಮ್ಮ ಟೀಮ್ಗಳಲ್ಲಿ ಯಾರು ಲೀಡರ್ಶಿಪ್ ತಗೊಳ್ತೀರಾ? ಫಸ್ಟ್ ಬ್ಲೂ ಟೀಮ್ ಇಂದ ಇಂದ್ರಮ್ಮ ಅವರು ಟೀಮ್ ನ ಲೀಡ್ ಮಾಡ್ತಾರೆ. ಓಕೆ, ಸೊ ರೆಡ್ ಟೀಮ್ ನ ಯಾರೀಗ ಲೀಡ್ ಮಾಡ್ತಾರೆ? ಶಮಮ್ಮ ಟೀಮ್ ನ ಲೀಡ್ ಮಾಡ್ತಾರೆ. ಸೊ ನೀವುಗಳು ಈಗ ಒಂದು ಡಿಶ್ ನ ಪ್ರಿಪೇರ್ ಮಾಡ್ತಾ ಇದ್ದೀರಾ ಅಂದ್ರೆ 3 ಜನ ತಿನ್ಬೇಕು. ಅಷ್ಟು ಕ್ವಾಂಟಿಟಿಯಲ್ಲಿ ನೀವು ಅಡುಗೆನ ಮಾಡಬೇಕು. ಅಡುಗೆನ ಎಷ್ಟೇ ಚೆನ್ನಾಗಿ ಮಾಡಿದ್ರು ಲಾಸ್ಟ್ ಅಲ್ಲಿ ಅವರು ಜಡ್ಜ್ಮೆಂಟ್ ಟೈಮ್ಗೆ ಬಂದಾಗ ಪ್ರೆಸೆಂಟೇಷನ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಅಂಡ್ ನಿಮಗೆ ಕೊಟ್ಟಿರುವಂತ ಜಾಗನ ಎಷ್ಟು ಕ್ಲೀನ್ ಆಗಿ ಇಟ್ಕೊಂಡಿರ್ತೀರಾ ಅದು ತುಂಬಾನೇ ಮುಖ್ಯ ಆಗುತ್ತೆ. ಸೊ ಈ ಎಲ್ಲಾ ಪಾಯಿಂಟ್ ನ ನೋಟ್ ಮಾಡಿ ಜಡ್ಜ್ಮೆಂಟ್ ನ ತಿಳಿಸ್ತಾರೆ. ನಿಮ್ಮ ಸ್ಟ್ರಾಟಜಿ ಟೈಮ್ ಈಗ ಶುರು ಆಗ್ತಾ ಇದೆ, 20 ನಿಮಿಷ. ಇವತ್ತು ನಮ್ಮ ಸೂಪರ್ ಸೀನಿಯರ್ಗಳು ಅಡುಗೆ ಭಟ್ರಾಗಿದ್ದಾರೆ. ತಂಡ 2 ಆದ್ರೂ ಮಾಡ್ತಿರೋ ಅಡುಗೆ ಮಾತ್ರ ಹೆಚ್ಚು ಕಡಿಮೆ ಒಂದೇನೆ. ನಾನು 5 ಸ್ಟಾರ್ ಹೋಟೆಲ್ಗೆ ಹೋಗಿದ್ದೀನಿ ಹೊರತು ಕಿಚನ್ ಒಳಗೆ ಹೋಗಿಲ್ಲ. ಫಸ್ಟ್ ಟೈಮ್ ನಾನು ಕಿಚನ್ ಒಳಗೆ ಹೋಗಿದ್ದು. ಎಲ್ಲ ಐಟಮ್ಸು ಇದೆ, ಆದ್ರೆ ಯಾವ ಐಟಮ್ಸು ಏನು ಎಲ್ಲಿದೆ ಅನ್ನೋದೇ ನಮಗೆ ಗೊತ್ತಾಗದೆ ಹೋಯ್ತು. ಅಮೇರಿಕನ್ ಚಾಪ್ಸಿ ಅಂತಂದು ನಾನು ಮತ್ತೆ ಕೃಷ್ಣಪ್ಪ ಮಾಡ್ತೀವಿ. ಇದು ಯಾವ್ದು ಗ್ಯಾಸ್ ಹತ್ತದೇ ಇಲ್ಲ. ಜಿಂಜರ್ ಯಾವ್ದಂತ ಸ್ಮೆಲ್ ಮಾಡಿ ನೋಡಿ. ಇದು ಬ್ರೆಡ್ ಕ್ರಮ್ಸ್ ಮೂಸಿ ನೋಡಿ ಗೊತ್ತಾಗ್ತದೆ. ಒಂದು ಪ್ಲೇಟ್ ಪ್ಲೈನ್ ಅಕ್ಕ ನೂಡಲ್ಸ್ ಉಂಟಾ, ಅದೊಂದು ಸೈಡ್ ಇದೆ. ಕ್ಯಾರೆಟ್ ಅಲ್ಲಿದೆ, ಕ್ಯಾರೆಟ್ ಕೊಡ್ರಿ. ಸಾಕ ಬಿರಿಸಿದ್ದು ಅಷ್ಟು ಸಾಕು. ವಿರೂಪಾಕ್ಷ ಅಂದ್ರೆ ನಮಗೆ ಅದು ವರ್ಡೇ ಗೊತ್ತಿಲ್ಲಲ್ಲ. ಆ ಪುಸ್ತಕನ ಓದಿದರೆ ನಮಗೆ ಅದು ಏನು ಐಟಮು, ಎಲ್ಲಿದೆ, ಏನು ಎತ್ತು, ಅದ್ರ ಹೆಸರೇ ಗೊತ್ತಿಲ್ಲ. ಕೇಳ್ಬೇಕು, ನಮ್ಗೆ ಗೊತ್ತಿಲ್ಲದ ವರ್ಡು. ಜಿಂಜರ್ ಗಾರ್ಲಿಕ್ ಹಚ್ಚಿ ಆಗಿದಾ? ಪುಳಿಯೋಗರೆ ಅಥವಾ ಅಕ್ಕಿ ತರಿ ಉಪ್ಪಿಟ್ಟು ಅಂದಿದ್ರೆ ಯಾರು ತಲೆ ಕೆಡ್ಸ್ಕೊಳ್ತಿರ್ಲಿಲ್ಲ ಅನ್ಸುತ್ತೆ. ಆದ್ರೆ ಪಿಜ್ಜಾ ಪಾಸ್ತಾ ಮಾಡ್ಬೇಕು ಅಂದಿರೋದ್ರಿಂದ ತಲೆ ಕೆಟ್ಟು ಹೋಗಿದೆ. ಈಗ ಶೆಫ್ಗಳು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ಅಜಿನಮೋಟೋ ಅಲ್ಲವಾದು. ರೈಸ್ ಯಾವ್ದಕ್ಕೆ ಮಾಡಕ್ಕೆ ಹೇಳಿದ್ರೆ ಚಕ್ರವರ್ತಿ ಸರ್? ಐರಿಶ್ ಸ್ಟೂ ವಿತ್ ರೈಸ್. ಹೆಂಗೆ ಮಾಡ್ತಾರೋ ನಮ್ಗೇನು ಅಂತ ಗೊತ್ತಾಯ್ತಲ್ಲ. ಒಂಚೂರು ಗೊತ್ತಾಯ್ತು. ಜಗ್ಗಿ ಮನೆಯವ್ರೆ ಕ್ಯಾರೆಟ್ ಹಚ್ಚಿ ಕೊಟ್ರಿ. ಅಮೇರಿಕನ್ ಚಾಪ್ಸಿ ಮಾಡ್ತಾರೆ ಅವ್ರು ಎಲ್ಲ ವೆಜಿಟೇಬಲ್ ಹೆಚ್ಚಿಕೊಡ್ಲಿಕ್ಕೆ. ರಮಣ ನೀರುಳ್ಳಿ ಇದೆಯಾ ಅಲ್ಲಿ? ನೀರುಳ್ಳಿ ಹೋಗಿ ಇದನ್ನ ಎಷ್ಟು ಕೊಡೋದು? ಸ್ವಲ್ಪ ಇರಿ, ಮಾತಾಡಬೇಡಿ. ಇಲ್ಲ ಕೆಲಸ ಮಾಡಿ ಫಸ್ಟ್. ಓಕೆ. ಈಗ ನಮಗೆ ಅದು ಬೇಡ, ನೀವು ಯಾಕೆ ಕೈ ಹಾಕ್ತೀರಾ? ಇದಾ
ಅಲ್ಲಿ ಬೇಕು ಇಲ್ಲಿಗಲ್ಲ 2 ಕಡೆ ಓಡಾಡ್ತಾ ಇದ್ದೀನಿ ಜಾಬ್ ಕಾರ್ಡ್ಲಿ ಕ್ರಶ್ ಮಾಡ್ರಿ ಬಿಡಿ 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 ಮೇಡಮ್ ಮತ್ತೆ ಎಲ್ಲ ಆಗಿದೆ ನಿಮ್ಗೆ ಏನೇನು ಹೆಲ್ಪ್ ಬೇಕು ನಾನು ಮಾಡ್ತೀನಿ ಅಂತ ಹೇಳಿದ್ರು ನನ್ನ ಮೇಲೆ ಗುರಾಯಿಸಕ್ಕೆ ಶುರು ಮಾಡ್ಬಿಟ್ರು ಕ್ಷಮಾ ಅವರು ಆಯ್ತು ಓಕೆ ಓಕೆ ನೆಕ್ಸ್ಟ್ 3 ಟೇಬಲ್ ಸ್ಪೂನ್ ಕಾರ್ನ್ ಫ್ಲೋರ್ ಅನ್ನ ನೀರಲ್ಲಿ ಕಲಿಸ್ಬಿಟ್ಟು ಹಾಕ್ತಾ ಇದ್ದೀನಿ. ವೆಜಿಟೇಬಲ್ ಸಾಸ್ ನನ್ನ ಜನ್ಮದಲ್ಲೇ ನಾನು ನಾನ್ ವೆಜಿಟೇರಿಯನ್ ತಯಾರಿಸಲಿಲ್ಲ. ಆದ್ರೆ ಆ ಕಾರ್ಡ್ ತಗೊಂಡು ನೋಡಿದ ತಕ್ಷಣ ಬಹಳ ಸುಲಭ ಕಾಣ್ತು. ನೀವು ಇವಾಗ ಚಿಕನ್ ಫ್ರೈ ಮಾಡ್ತಾ ಇದ್ದೀರಾ 1/4 ಕಪ್ ಒಲಿವ್ ಆಯಿಲ್. ಮಾಡಿರೋದು ಅಮೆರಿಕನ್ ಚಾಪ್ಸ್ಟಿಕ್. ಅಮೆರಿಕನ್ ಚಾಪ್ಸ್ಟಿಕ್ ಎಲ್ಲ ಕುಯ್ ಕೊಟ್ಟಿದ್ದೀನಿ. ಅಮೆರಿಕನ್ ಚಾಪ್ಸ್ಟಿಕ್ ಮೀಡಿಯಂ ಸ್ಟಿರ್ ಟುಗೆದರ್ ಬ್ರೆಡ್ ಕ್ರಮ್ಸ್, ಪಾರ್ಸ್ಲೆ. ನೂಡಲ್ಸ್ ಬಗ್ಗೆ ಸ್ವಲ್ಪ ಗೊತ್ತಿತ್ತು ನನಗೆ, ಆದ್ರೆ ಇದಕ್ಕೆ ಬೇರೆ ತರನೇ ಇಂಗ್ರೀಡಿಯೆಂಟ್ಸ್ ಸ್ವಲ್ಪ ಎಕ್ಸ್ಟ್ರಾ ಇತ್ತು ಅಮೆರಿಕನ್ ಚಾಪ್ಸ್ಗೆ. ಇಲ್ಲ 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 ಇದು ಕೊಡಿ ಇವಾಗೆಲ್ಲ. ಅಮೆರಿಕನ್ ಚಾಪ್ಸ್ ಇದು ಮುಗಿತಾ ಬಂದಿದೆ. ಇನ್ನು ನೂಡಲ್ಸ್ ಫ್ರೈ ಮಾಡಿ ಹಾಕಿದ್ರೆ ಮುಗೀತು. ಅಮೆರಿಕನ್ ಚಾಪ್ಸಿ ಮಾಡಬೇಕಾದ್ರೆ ನನ್ನ ಕಡೆ ಸ್ವಲ್ಪ ಇದು ಆಯ್ತು ಅಂದ್ರೆ ಅದು ನೂಡಲ್ಸ್ ಕರಿಬೇಕಾಗಿತ್ತು, ಅಷ್ಟು ಕ್ರಿಸ್ಪಿ ಆಗ್ಲಿಲ್ಲ. ನಾನು ಇಡ್ತೀನಿ, ನಾನು ಕ್ಲಿಯರ್ ಮಾಡ್ತೀನಿ, ಬೇರೆ ನೋಡ್ತಾ ಇರಿ. ಅಲ್ಲ ಬೇರೆದಲ್ಲ, ನನಗೆ ಬುಟ್ಟಿ ಬೇಕು ಇದು. ಆಯ್ತು. ಪಾಸ್ತಾ ಬೇಯ್ತಾ ಇದೆ, ಅದಕ್ಕೆ ಟೊಮೊಟೊ ಹಚ್ಚಿದ್ದೆ. ನೀರು ಕೊಡಿ. ಹಲೋ ನೀರು ಹಾಕೋ. ನೀರು ಹಾಕ್ಬಾರ್ದು. ಮತ್ತೆಂದು ಇದೇ ಫ್ರೈ ಆಗಿಬಿಟ್ಟು ಸ್ವಲ್ಪ ನೀರು ಹಾಕೋ. ಮನೆಗ್ ಕಾಲಿಟ್ರು ಅಡಿಗೆ ಮನೆಗೆ ಯಾವತ್ತೂ ಕಾಲಿಟ್ಟಿಲ್ದೇ ಇರೋ ಮಿಸ್ಟರ್ ಚಕ್ರವರ್ತಿ ಅವರು ಈಗ ಮ್ಯಾಕ್ರೋನಿ ಪಾಸ್ತಾ ಮಾಡಬೇಕು. ಶಿವ ಇವ್ರಿಗೆ ಸಾತು ಫರ್ನಾಂಡಿಸ್ ರೈಫಲ್ ಹಿಡಿದ ಕೈಯಲ್ಲಿ ಸೌಟು. ಹೆಸರೇನು ಹೇಳ್ಬೇಕು? ಅದರ ಹೆಸರು ಮ್ಯಾಕ್ರೋನಿ ಪಾಸ್ತಾ. ಮ್ಯಾಕ್ರೋನಿ ಪಾಸ್ತಾ. ಮ್ಯಾಕ್ರೋನಿ ಪಾಸ್ತಾ ಪಾಸ್ತಾ. ಈಗ ಫಿಂಗರ್ ಚಿಪ್ಸ್ಗೆ ಕರೀತಾ ಇದ್ದೀರಾ? ಅಲ್ಲ, ಮತ್ತೆ ಇದನ್ನ ಕರಿಬೇಕು ಇದಕ್ಕೆ. ಆಯ್ತು. ಸಾಲ್ಟ್ ಚಿಕನ್ ಸಾಸ್ ಕೇಳ ಮೇಡಮ್. ಅಯ್ಯೋ ಎಣ್ಣೆಗೆಲ್ಲ ನೀರಿಗೆ ಎಣ್ಣೆ ಹಾಕಿ ಅಂತ ಕೊಟ್ಟಿರೋ ನೀವು ನೀರಿಗೆ ಎಣ್ಣೆಗೆ ನೀರು ಹಾಕ್ತೀರಾ? ರಾಮಪ್ಪ ಹಾಗೂ ಬೋಜಮ್ನವರು ಮ್ಯಾಕ್ರೋನಿ ಪಾಸ್ತಾ ಮಾಡಬೇಕಾಗಿರೋದ್ರಿಂದ ಮೈಯೆಲ್ಲ ಪರ್ಚ್ಕೊಳಂಗಾಗಿದೆ. ಬಟ್ ಮಾಡ್ಲೇಬೇಕು. ರೀ ಯಜಮಾನ್ರೆ, ನಿಮ್ ಮನೇಲಿ ಚಿತ್ರಾನ್ನ ಮಾಡ್ರಿ ಅಂದ್ರೆ ಪಕ್ಕದ ಮನೇಲಿ ಬಿರಿಯಾನಿ ಮಾಡ್ತಿದ್ದೀರಲ್ರಿ. ಮಸ್ತ್ ನಡೆದೈತ್ರಿ. ಮಸ್ತ್ 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 ಮಸ್ತ್. ಚಕ್ಕಿ ಮನಿ ಅವಯ್ಯ ಏನ್ ಕಲ್ಗ ಹೋಗಿದ್ದಾನೆ ಅವ್ರ ಅಂಗಡಿಗೆ. ಅದೇನು ಆಗಿಲ್ಲ, ಹೇಗೆ ಟೇಸ್ಟ್ ಕೊಡ್ಲಿ, ಇನ್ನು ಪೂರ್ತಿ ಆಗಿಲ್ಲ. ಅಲ್ಲ ನೋಡು. ನೂಡಲ್ಸ್ ನೋಡಿ ಎರೆಹುಳ ಅಂತಿರೋ ದೇವಮ್ನವ್ರ ಬಗ್ಗೆ ಕ್ಷಮಾ ಮೇಡಮ್ಗೆ ಎಷ್ಟು ಸಿಟ್ಟಿದ್ಯೋ ಏನೋ. ಸದ್ಯ ನಮ್ಮ ಅದೃಷ್ಟ ಎರೆಹುಳ ಅನ್ನೋದು ಬಿಟ್ಟು ಜಂತುಹುಳ ಅನ್ಲಿಲ್ವಲ್ಲ. ಅಮೆರಿಕನ್ ಚಾಪ್ಸಿ ಮಾಡಿದ್ವಿ ಮೊದಲು, ಆಮೇಲೆ ಬಾಸುಮತಿ ರೈಸ್ ಮಾಡಿದ್ವಿ, ಆಮೇಲೆ ಮ್ಯಾಕ್ರೋನಿ ಪಾಸ್ತಾ ಮಾಡಿದ್ವಿ. ಈಗ ಫ್ರೆಂಚ್ ಫ್ರೈಸ್ ಆಯ್ತು, ರೆಡಿ ಆಗ್ತಾ ಬಂತು. ಅನ್ಕೊಂಡಿದ್ದೀನಿ. ವಿವಾಹ ಭೋಜನವಿದು, ವಿಚಿತ್ರ ಭಕ್ಷ್ಯಗಳಿವು, ಬೀಗರಿಗೆ ಔತಣವಿದು, ಇವೆಲ್ಲ ನನಗೆ ಸಾಟಿ. ಅಯ್ಯೋ, ನಮಗೂ ಗೊತ್ತ ಆಡಕ್ಕಿರಯ್ಯೋ, ನೀನೇನು ಆಡ್ಬೇಡ. ಇದು ಅಮೆರಿಕನ್ ಚಾಪ್ಸ್, ಇದು ಲಾಸ್ಟ್ ಸ್ಟೇಜು. ಎಷ್ಟು ಹಾಕಿದ್ರಿ ನೀವು? ಹಾಕ್ರಿ, ಅದು ಅಷ್ಟು ಬೇಕೇ ಬೇಕು. ಮನೆಯಲ್ಲಿ ಬೆಳ್ಳುಳ್ಳಿ, ಈರುಳ್ಳಿ, ಟೊಮೆಟೊ, ಸ್ವಲ್ಪ ಉಪ್ಪು ಖಾರ ಇಷ್ಟಿದ್ರೆ ಸಾಕು, ಚಿಕನ್ ಫಸ್ಟ್ ಕ್ಲಾಸ್ ರೆಡಿ ಆಗ್ಬಿಡ್ತದೆ. ಇಲ್ಲಿ ಅದು ಯಾವ್ದು ಇಲ್ವೇ ಇಲ್ಲ. ಅಲ್ಲಿ ಒಂದೇ ಕನ್ಫ್ಯೂಷನ್. ಅಣ್ಣ ಯಾವ್ದು ಹೇಳಿ, ನಾನು ರೆಡಿ ಮಾಡ್ಕೊಡ್ತೀನಿ. ಇದಾಗ್ಲಿ ರೀ, ಇದು ಆಗೋಕ್ ಮುಂಚೆ ನೋಡಿ ಇಲ್ಲಿ ಯಾವ್ದು ಆಗಿಲ್ಲ ನೋಡಿ ಒಂದ್ಸರಿ. ನೀರ್ ತರ ಇತ್ತು ಅದ ಎಂಕರ್ಗೆ ತಿರ್ಗಬೇಕು ಅಂತ ರೂಢಿ ಇಲ್ಲ, ಏನಿಲ್ಲ, ನಮ್ಮ ಓಡೇ ಇಲ್ಲ ಅಂತ ಐಸ್ ಕ್ರೀಮ್ ಮಾಡದ. ನೀವು ಅಭ್ಯಾಸ ಆಗಿದೆ, ನೀವು ಮಾಡ್ಕೋಬೇಕು. ಗೊತ್ತೇ ಇಲ್ವಲ್ಲ. ಇಂದಿರವರೆಗೆ ರೆಡಿ ಇದೆ ಸ್ಟ್ರಾಬೆರಿ. ನಮ್ಮೊಟ್ಟಿಗೆ ನಾವು ಚೆನ್ನಾಗೇ ಮಾಡಿದ್ವಿ ಅಂತ ಅನ್ನಿಸ್ತಾ ಇದೆ, ಅದ್ರ ರಿಸಲ್ಟ್ ಏನ್ ಬರುತ್ತೋ ಅಂತ ಗೊತ್ತಿಲ್ಲ. ಇಲ್ಲಿ ನೋಡಲಿ, ನಮ್ದು ಅವ್ರದ್ದು ಆಯ್ತಂತೆ. ಇದಾ ಪಾಸ
ಲಾಸ್ಟ್ 5 ಮಿನಿಟ್ಸ್ ನಿಮ್ಗೆ ಟೈಮ್ ಕೊಡ್ತೀನಿ ಅಷ್ಟೇ. ನನಗೆ ಎಲ್ಲ ಪ್ಲೇಟ್ ಆಗಿರ್ಬೇಕಲ್ಲಿ. ಲಾಸ್ಟ್ 5 ಮಿನಿಟ್ಸ್. 15 ನಿಮಿಷ ಕೊಡಿ ಸರ್. 15 ನಿಮಿಷ ಹೋಗಿ ಯಾಕೆ ಸರ್? ಡಿಶ್ ಎಲ್ಲ ಒಂದೊಂದಾಗಿ ರೆಡಿ ಏನೋ ಆಗ್ತಾ ಇತ್ತು, ರೆಡಿ ಮಾಡಿ ಇಟ್ವಿ. ಆದ್ರೆ ಇಲ್ಲಿ ನಾವು ಊಟ ಮಾಡಿರೋ ತರ ಅಂತೂ ಯಾವುದು ಕಾಣ್ತಾ ಇರ್ಲಿಲ್ಲ. ಮೆನು ಬುಕ್ ಕೊಡ್ರಿ. ಅಲ್ಲ ಮೆನು ಬುಕ್ ಇಲ್ಲಿ ಮಾಡ್ಕೊಂಡು ಬಿಟ್ಟು ನಾನು ಚಚ್ಚಿಬಿಡ್ತೀನಿ ನೋಡಿ ಎರಡು ತಲೆಗೆ. ಅಲ್ಲ ಆಗುದಾಗಲಿ, ಟೈಮ್ ಆಗುದಾಗಲಿ ಬನ್ನಿ, ನನಗೆ ಹೇಗೆ ಅಂತ ಐಡಿಯಾ ಹೇಳ್ಕೊಡಿ. ಇದಕ್ಕೆ ಎಂತ ಮಾಡ್ಬೇಕು ಹೇಳಿ. ಮೆಲ್ಗೆ ಕ್ಷಮಾವ್ರೆ, ಕೈ ತಗೊಳಿಸ್ತಿಲ್ಲ ನೀವು. ನಮಗೆ 7 ಐಟಮ್ಸ್ ಏನೋ ಮಾಡ್ಬೇಕು ಅಂತ ಹೇಳಿದ್ರು. 7 ಐಟಮ್ಸ್ ಅಲ್ಲಿ 1 ಐಟಮ್ಸ್ ಮಾಡಕ್ಕೆ ಆಗ್ಲಿಲ್ಲ, ಪ್ರಾಬ್ಲಮ್ ಆಯ್ತು. ಹೋಟೆಲ್ ಡಿಶ್ ರೆಡಿ ಇದೆ, ತಿಂದವರು ಅದೇನ್ ಅವ್ರು ಫೀಲ್ ಮಾಡ್ತಾರೋ, ಅದೇನ್ ಕಾಮೆಂಟ್ಸ್ ಕೊಡ್ತಾರೋ, ತಿಂದ ಕೂಡಲೇ ಏನಾದ್ರು ಮುಖ ಸಿಂಡ್ರಿಸ್ಕೊಳ್ಳೋದು ಇವೆಲ್ಲ ಖಂಡಿತ ಇರ್ತಾವೆ ಅನ್ಕೊಂಡಿದ್ವಿ. ನಮಗೆ ಮಾಡ್ಲಿಕ್ಕೆ ಕೊಟ್ಟಿದ್ದು 8 ಐಟಮ್ಸ್ ಇತ್ತು, ನಾವು ಮಾಡಿದ್ದೀವಿ. ಹೇಗಾಗಿದೆಯೋ ಗೊತ್ತಿಲ್ಲ, ಚೆನ್ನಾಗಿ ಮಾಡಿದ್ದೀವಿ ಅಂತ ಇದು ಇದೆ ಅನ್ಕೊಂಡಿದೀವಿ. ಸೊ ಈಗ ನಮ್ಮ 2 ತಂಡದ ಸೀನಿಯರ್ಸ್ ನಾವು ಅವ್ರಿಗೆ ಫುಡ್ನ ಪ್ರಿಪೇರ್ ಮಾಡಕ್ಕೆ ಹೇಳಿದ್ವಿ. ಸೊ ನೋಡೋಣ ಯಾವ ರೀತಿ ಪ್ರಿಪೇರ್ ಮಾಡಿದ್ದಾರೆ ಅಂತ. ಓಕೆ, ಸೊ ಟೀಮ್ ರೆಡ್ ಅಂಡ್ ಬ್ಲೂ, ಬೆಳಗ್ಗೆ ನಾವು ನಿಮಗೆ ಟಾಸ್ಕ್ ಕೊಟ್ಟಾಗ ನಿಮ್ಮ ಕೈಲಿ ಇದರೆಲ್ಲ ಮಾಡಕ್ಕೆ ಸಾಧ್ಯ ಆಗುತ್ತಾ ಅಂತ ಒಂದು ಕ್ವಶನ್ ಮಾರ್ಕ್ ಇತ್ತು. ಸೊ ಇದು ನೋಡ್ತಾ ಇದ್ರೆ ಎಲ್ಲೋ ಒಂದು ಮಟ್ಟಕ್ಕೆ ಮಾಡಿದಿರಾ ಅಂತ ಅನ್ನಿಸ್ತಾ ಇದೆ, ಬಟ್ ಅದು ತಿಂದ ಮೇಲೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಮಾಡಿದಿರಾ ನೀವು ಅಂತ. Nandkumar sir, ನೀವೇನು ಹೇಳ್ತೀರಾ ಅವ್ರ ಬಗ್ಗೆ? They were very young, energetic. Okay. And it was really fantastic with them. It was very good, and I got a very good smell from the kitchen. Oh. And first item, American chopsy. ಸೂಪರ್ ಸೀನಿಯರ್ಸ್ ಮುಗಿಸ್ಕೊಂಡಿರೋ ಚುನಾವಣೆಗೆ ಈಗ ಕೌಂಟಿಂಗ್, ಅಂದ್ರೆ ಮಾಡಿರೋ ಅಡಿಗೆ ಹೇಗಿದೆ ಅಂತ ಹೇಳೋ ಸಮಯ. ಎರಡೂ ತಂಡಗಳು ಉತ್ಸಾಹದಿಂದಲೇ ಅಡಿಗೆ ಮಾಡಿದ್ರು. ವಿಜಯಲಕ್ಷ್ಮಿ ಯಾರಿಗೊಲಿತಾಳೆ ಅನ್ನೋ ಟೆನ್ಷನ್ ಸೀನಿಯರ್ಸ್ ಆದ್ರೆ, ಟೇಸ್ಟ್ ಮಾಡೋ ಟೆಸ್ಟ್ ನಮ್ಮ ಜಡ್ಜ್ಗಳದು. ಓಕೆ, ಈಗ ನಾನು ನಮ್ಮ ಶೆಫ್ ಸರ್ ಇಬ್ರು ಹೊರಡ್ತೀವಿ. ನಾನು ಮತ್ತೆ ಗುರುಪ್ರಸಾದ್ ಅವರು ನಿಮ್ಗೆ ಅಲ್ಲಿ ನಮ್ಮ ಒಂದು ಡಿಸ್ಕಷನ್ ಏರಿಯಾದಲ್ಲಿ ಸಿಗ್ತೀವಿ. ಸೊ ಥ್ಯಾಂಕ್ ಯು, ಬೈ ಬಾಯ್, ಸಿ ಯು ಸೂನ್. ನೋಡಿ ಸರ್, ನಾವು ಹಲ್ಸಳ್ಳಿ ಗ್ರಾಮದಲ್ಲಿ 70 ವರ್ಷ ಹಳೆ ಮನೆಯೊಂದರಲ್ಲಿ ನಾವಿದೀವಿ. ಈಗ ಇದು ಅಡಿಗೆ ಸೆಟಪ್ ರೆಡ್ ಟೀಮು ಮತ್ತು ಬ್ಲೂ ಟೀಮ್ಗೆ ಅಂತ ಮಾಡಿರುವಂಥದ್ದು. ಅವ್ರುಗಳು ಹೇಗೆ ಅಡಿಗೆ ಮಾಡ್ತಾರೆ ಏನು ಅನ್ನೋದನ್ನ ನಿಮ್ಮ ಮಾರ್ಗದರ್ಶನ ಮತ್ತು ಜಡ್ಜ್ಮೆಂಟ್ ನಿಮ್ದೇ ಇರುತ್ತೆ. ಇವತ್ತು ಹಳ್ಳಿ ಗೆಟಪಲ್ಲಿ ಮುದ್ದಾಗಿ ಡ್ರೆಸ್ ಮಾಡ್ಕೊಂಡು ಹುಡುಗಿರು ಮತ್ತು ಗಟ್ಟುಮುಟ್ಟಿಯಾಗಿರೋ ಹುಡುಗರು ಇಬ್ರು ರೆಡಿಯಾಗಿ ಬರ್ತಾರೆ ಅಡಿಗೆ ಮಾಡಕ್ಕೆ. ಅವ್ರನ್ನ ಕರೆಯೋಣ. ಓಕೆ, ಜಾಲಿ ಜೂನಿಯರ್ಸ್ ಎಲ್ಲ ಫುಲ್ ಗೆಟಪ್ ಅಲ್ಲಿ ರೆಡಿಯಾಗಿ ಮಿಂಚ್ಕೊಂಡು ಬಂದಿದ್ದೀರಾ. ವಂಡರ್ಫುಲ್. ಮುರಳಿ ಸರ್, ಇವ್ರನ್ನೆಲ್ಲ ನೋಡಿದ್ರೆ ಹಳ್ಳಿ ಗೆಟಪ್ ಇದ್ದಾರೆ ಅಂತ ಅನ್ಸುತ್ತೆ, ನಿಮ್ಗನ್ಸುತ್ತಾ? ಅಲ್ಲ, ಗೆಟಪ್ ಓಕೆ, ರುಚಿಯಾಗಿ ಅಡಿಗೆ ಮಾಡ್ತಾರೆ ಅನ್ಸುತ್ತಾ ಸರ್? ಬರಲ್ಲ ನಾನು. ಇಲ್ಲ, ಅವ್ರಿಗೆ ಏನ್ ಮಾಡ್ಬೇಕು ಹೇಗೆ ಮಾಡ್ಬೇಕು ಅಂತ ಹೇಳಿದೀವಿ. ಏನ್ ಮಾಡಿದ್ರೆ ಅಡಿಗೆ ಅದ್ಭುತ ಆಗುತ್ತೆ ಅಂತ ಒಂದು ಟಿಪ್ಸ್ ಕೊಡ್ಬೋದಾ ಸರ್ ಅವ್ರಿಗೆ? ಓಕೆ, ಫಸ್ಟ್ ಅಡಿಗೆ ಮಾಡ್ಬೇಕಂದ್ರೆ ಮನ್ಸಿರ್ಬೇಕು, ಆಮೇಲೆ ಆಟೋಮೆಟಿಕ್ ಆಗಿ ಅಡಿಗೆ ಬರುತ್ತೆ. ಅಡಿಗೆನೆ ಮಾಡಲ್ಲ ಅಂತ ಡಿಕಾವ್ ಮಾಡಿದ್ರೆ ಖಂಡಿತವಾಗ್ಲೂ ಅಡಿಗೆ ಬರಲ್ಲ. ಫಸ್ಟ್ ಅಡಿಗೆ ಮಾಡ್ತೀರಾ? ಜೋರಾಗಿ ಹೇಳ್ರಿ, ಅಡಿಗೆ ಮಾಡ್ತೀರೇನ್ರಿ? ಓಕೆ, ಮಾಡ್ತಾರೆ ಸರ್ ಅಡಿಗೆ. ಸೂಪರ್. ಓಕೆ, ಸೂಪರ್. ಮತ್ತು ಅವರ ಸಹಕಾರ ಇರುತ್ತೆ ನಿಮಗೆ. ನೀವೇನೋ ಡೌಟ್ಸ್ ಇದ್ರೆ ಕೇಳ್ಬೋದು, ನಾನು ಕೂಡ ಇಲ್ಲಿರ್ತೀನಿ. ಹಳ್ಳಿ ಊಟ ತಿನ್ನಕ್ಕೆ ಇಬ್ರು ಕಾದಿದ್ದೀವಿ. ಎಸ್, ಡಿಸಪಾಯಿಂಟ್ ಮಾಡಬೇಡಿ ದಯವಿಟ್ಟು. ಓಕೆನಾ? ಶುರು ಮಾಡೋಣ. ಸರ್ ಏನ್ ಸರ್ ಜೋಶ ಇಲ್ಲ ಇವ್ರಿಗೆ? ಓ ಮೈ ಗಾಡ್, ನನಗೆ ತುಂಬಾನೇ ಚಾಲೆಂಜಿಂಗ್ ಆಗಿತ್ತು. ಬಿಕಾಸ್ ಐ ಆಮ್ ವೆರಿ ಫಾರ್ ಫ್ರಮ್ ದ ಕಿಚನ್. ನಿಜವಾಗ್ಲೂ ಹೇಳ್ಬೇಕಂದ್ರೆ ನೋಡಿದ ತಕ್ಷಣ ಒಂಥರ ಚೆನ್ನಾಗಿ ಅನಿಸ್ತು. ಬಟ್ ಅಂಡ್ ಅಲ್ಲಿ ಸ್ಟೋವ್ ಎಲ್ಲಿ ಅಂತ ಹುಡುಕ್ತಿದ್ದೆ ನಾನಂತೂ. ಹೋಗಿದ ತಕ್ಷಣ ನೋಡಿದ್ರೆ ಅಲ್ಲಿ ಡೌನ್ ಅಂಡರ್ ಏನೋ ಹಳ್ಳ ತರ ಇತ್ತು, ಅಲ್ಲಿ ಸೌದೆ ಇಡಬೇಕು ಅಂತ. ಅಲ್ಲೇ ಸ್ವಲ್ಪ ಭಯ ಎಲ್ಲ ಸ್ಟಾರ್ಟ್ ಆಯ್ತು. ಒಲೆ ಅಂದ್ರೆ ಒಂದಷ್ಟು ಗುಹೆ ತರ ಇರುತ್ತೆ ಅಂತ ಅನ್ಕೊಂಡಿದ್ದೆ. ನೋಡಿದ್ರೆ ಇಷ್ಟೇ ಚಿಕ್ಕದಾಗಿದೆ. ಚಿಕ್ಕದ್ರಲ್ಲಿ ಕಡ್ಡಿ ಇಡಬೇಕು, ಬೆಂಕಿ ಹಚ್ಬೇಕು ಅಂದ್ಬಿಟ್ಟು ಆ ಡಿಪಾರ್ಟ್ಮೆಂಟ್ ಆ ಕಡೆ ನೋಡಕ್ಕೂ ಹೋಗಿಲ್ಲ.
ಬರೋದಿಲ್ಲ. ಸೊ ನಾನು ಅನ್ಕೊಂಡೆ ಕ್ಲೀನಿಂಗ್, ಕಟ್ಟಿಂಗ್, ಹೆಲ್ಪಿಂಗ್ ಮಾಡ್ಬೋದು ಅಂತ. ನೋಡಿದ್ರೆ ಒಂದು ಮಚ್ಚಿತ್ತು ಎಳ್ನೀರು ಕಟ್ ಮಾಡೋ ಥರ. ಲೈಕ್ ಹೌ ದ ಹೆಲ್ಪ್ ಐ ಗೋಯಿಂಗ್ ಟು ಯೂಸ್ ದಿಸ್ ಈಗ ಅಂತ. ಇರೋ ಟೈಮ್ನೆಲ್ಲ ಪಂಚೆ ಕಟ್ಕೊಳ್ಳೋದ್ರಲ್ಲೇ ಕಳೆದ್ರೆ ಇನ್ನು ಅಡುಗೆ ಯಾವಾಗ ಮಾಡ್ತೀಯ ದೇವ್ರು? 20 ಸರಿ ಬಿಚ್ಚೋಯ್ತದೆ. ಪ್ಯಾಂಟಲ್ಲಿ ಏನಕ್ಕೆ ಬಟ್ರುಗಳು ಏನು ಮಾಡಲ್ಲ. ಇದೇನಿದು? ರವೆ ಇದು. ಇದೇನಿಟ್ಟಿದ್ದು? ಏಯ್ ಇಲ್ಲಿ ಅವಳು ಕೊಟ್ಟಿದ್ದು. ಇನ್ನು ಎಲ್ಲ ಹಿಟ್ಗಳನ್ನು ಒಂದೇ ತರ ಕಾಣಿಸ್ತಿದೆ. ಸ್ವಲ್ಪ ಕ್ವಾಂಟಿಟಿ ಮಾತ್ರ ಕಡಿಮೆ ಇತ್ತು. ಒಂದು ಬ್ರೌನ್, ಒಂದು ತುಂಬಾ ವೈಟ್, ಸ್ವಲ್ಪ ಹಾಫ್ ವೈಟ್. ಏನಂದ್ರೆ ಗೊತ್ತಾಗ್ತಿಲ್ಲ. ಮೋಸ್ಟ್ಲಿ ಅದಿರ್ಬೇಕಮ್ಮ ಜೋಳದಿಟ್ಟು. ಇದೇನೇ ಇದು? ಅಲ್ಲಿದ್ದ ಐಟಮ್ಸ್ಗಳನ್ನ ಐಡೆಂಟಿಫೈ ಮಾಡುವಷ್ಟು ಕೂಡ ನಮ್ಮ ಟೀಮಲ್ಲಿ ಇದ್ದವ್ರಿಗೆ ಗೊತ್ತಿಲ್ಲದೆ ಇರೋ ಅಂಥವ್ರು ನಮ್ಮ ಟೀಮಲ್ಲಿ ಇದ್ರು. ಅಡಿಗೆ ಹೆಂಗ್ ಮಾಡ್ತೀವೋ ಅನ್ನೋದು ದೇವ್ರಿಗೆ ಗೊತ್ತು ಅನ್ನೋದನ್ನ ನಾನು ಅನ್ಕೊಂಡಿದ್ದೆ. ವಾಟ್ ಇಸ್ ದಿಸ್? ಇದೇನಿದು? ಅದು ಬರ್ದಿಕ್ಕಿರ್ಬೇಕಲ್ವೇನೆ? ಹಾ, ಬರ್ದು ಪ್ಲಾಸ್ಟರ್. ಜೋಳದ ರೊಟ್ಟಿ ಮಾಡೋದನ್ನ ನೋಡಿ ತಿಂದು ಅಭ್ಯಾಸ ಇದ್ದಿದ್ದು. ಒಂದ್ಸತಿನೂ ನಾನು ಮಾಡಿರ್ಲಿಲ್ಲ. ಅಲ್ಲಿ ಹೋಗಿ ನಾನು ಎಕ್ಸ್ಪೆರಿಮೆಂಟೇಶನ್ ಮಾಡಿದ್ದು. ಯಾವುದು ಇದಾ? ಅದು ಅದೇ ಜೋಳ. ಇದಕ್ಕೆ ಗೋಧಿ ಹಿಟ್ ಯಾವುದು, ಜೋಳದ ಹಿಟ್ ಯಾವುದು ಅಂತ ಪರದಾಡ್ತಿದ್ದ ಜೂನಿಯರ್ಸ್ಗೆ ಕೊನೆಗೂ ಹಿಟ್ ಯಾವುದು ಅಂತ ಗೊತ್ತಾಗಿದ್ರು ಅದೃಷ್ಟ ಅನ್ನೋದಕ್ಕಿಂತ ಮಲ್ಲಮ್ಮನ್ ಪವಾಡ ಅಂತಾನೆ ಹೇಳಬಹುದು. ಎಲ್ಲ ಹಾರೋಗ್ತಿದೆ. ಹಾಕ್ಬಿಟ್ಟು ರುಬ್ತಾ ಇದೆ. ರುಬ್ಬಿ ತುಂಬಾ ದಿನ ಆಗಿತ್ತು, ಹಂಗೆ ಫುಲ್ಲು ರುಬ್ತಾ ಇದೆ. ಸೂಪರ್ ಆಗಿತ್ತು ಎಕ್ಸ್ಪೀರಿಯನ್ಸ್. ತುಂಬಾ ಖುಷಿ ಆಗ್ತಿತ್ತು, ಒಳ್ಳೆ ಮಜಾ ಸಿಕ್ತಿತ್ತು. ಬೆಲ್ಲದ ಪಾಕನ ಹಿಂಗ್ ತೆಗಿತಾರ? ಇದೇನ್ರಿ ಇದು? ಕಜಾಯ ತಾನೆ? ಕಜಾಯ ಅಂದ್ರೆ ಹೆಂಗಿರ್ತೇಳಿ? ಹಾ ಸರ್, ಪೇಸ್ಟ್ ಆಗಿರ್ಬೇಕಲ್ವಾ? ಹಿಂಗೆ ಪೂರಿ ತರ ಬರ್ಬೇಕಲ್ವಾ? ಸೊ ಎರಡು ಆಡ್ ಮಾಡಿದ್ರೆ ಚೆನ್ನಾಗಿ ಎಣ್ಣೆಗೆ ಹಾಕ್ಬೋದಲ್ಲ? ಹಿಂಗೆಲ್ರಿ ಪಾಕ ತೆಗಿತಾರೆ? ಕಜಾಯ ಮಾಡ್ತೀನಲ್ಲ ಕರ್ಮ. ಅಯ್ಯೋ, ಬೆಲ್ಲವನ್ನು ಚೆನ್ನಾಗಿ ಪುಡಿ ಮಾಡ್ಕೊಳ್ಳಿ. ಪುಡಿ ಮಾಡ್ಕೊಳ್ಳಿ. ಅರಿತಿದ್ದೀರಲ್ರಿ? ಅಯ್ಯೋ ರೇ ಮುಗ್ದೋಯ್ತು ಕತೆ. ಡ್ರೈ ಆಗಿರಂಗೆ ನೀರ್ಗಾಗಿ ಕಾಯಿಸಿ ಪಾಕ ಮಾಡ್ಬೇಕಾಗಿತ್ತು. ಅಕ್ಕಿ ರುಬ್ತಾ ಏನಕ್ಕಪ್ಪ? ಕಜ್ಜಾಯ ಅಕ್ಕಿನೂ ರುಬ್ತಾ ಇದೆಯಾ? ರುಬ್ಬು ಆ ಬೆಲ್ಲ ಈ ಅಕ್ಕಿ ಕಜ್ಜಾಯ ತಿಂದವ್ರು ಗೋವಿಂದ. ನೀವೇ ಅಲ್ವಾ ಅದು ಮೆತ್ತಗಿರ್ಬೇಕಾ ಇಲ್ಲ ಗಟ್ಟಿ ಇರ್ಬೇಕಾ ಇಲ್ಲ ಯಾವ್ದಾದ್ರು ತಲೆ ಒಡನಾಕಂಗಿರ್ಬೇಕಾ? ಅದು ಬಹಳ ಕಷ್ಟದ ಕೆಲಸ ಆಗಿತ್ತು. ಅದು ಜಡ್ಜ್ ಮಾಡೋದು. ನೋಡಿದೀನಿ ಬ್ರೋ. ಈ ರೇಂಜಿಗೆ ಬಿಲ್ಡಪ್ಗಳು ಅದು ಗೊತ್ತಾಗ್ತಿಲ್ವಲ್ಲ? ನಾನೇನ್ ಕಜಾಯ ಮಾಡ್ತಿದ್ನ? ಅಕ್ಕಿ ರುಬ್ತಾ ಇದಾರೆ ಮುಗಿತಾ ಇಲ್ಲ. ನಾನ್ ನೋಡಿ ಸಣ್ಣ ಆಯ್ತಾ ಅಂತ ಹೇಳಿ ಹೋಗಿ ನೋಡ್ತಾ ಇದೀವಿ. ಏನೇ ಬಿಸಿಗಿಡ್ಬೇಕಂತೆ? ಏನೇ ಇದು? ಹೆಂಗೆ ಸೋಸೋದಿದ್ದು? ಓ, ಪಾಕ ಬರೀ ನೀರಂಗಂದ್ರೆ ಬರೀ ನೀರ್ ತೆಗಿಬೇಕು. ಚೆನ್ನಾಗಿ ಪುಡಿ ಮಾಡಿ 3/4 ಕಪ್ ಬೆಲ್ಲವನ್ನ ಚೆನ್ನಾಗಿ ಪುಡಿ ಮಾಡ್ಬೇಕು. ಆಮೇಲೆ ತುಂಬಾ ಕೂಲ್ ಅಂಡ್ ಕಾಮ್ ಟಾಸ್ಕ್ ನ ಮಾಡ್ತಾ ಇದ್ವಿ. ಬಟ್ ಬ್ಲೂ ಟೀಮ್ ಅವ್ರು ತುಂಬಾನೇ ಕಿರ್ಚಾಡ್ತಾ ಇದ್ರು. ಆಸ್ ಇಫ್ ಎಲ್ಲಾನು ಮಾಡಿ ಇದು ಮಾಡ್ಬಿಡ್ತಾರೆ ಹಂಗೆ ಆ ತರ. ಬೆಂಕಿ ಹಚ್ಚೋದಂತೂ ಸೌದೆ ಹಿಂಗೆ ಹಾಕಿ ಒಂದು ಹತ್ತದು ಸ್ವಲ್ಪ ಹೊತ್ತು, ಆಮೇಲೆ ಆರೋಗೋದು. ಅದನ್ನ ಹಿಂಗೆ ಉರ್ಬದ್ರೆ ಅದು ಚೂರ ಪಾರೋ ಬೆಂಕಿ ಅದು ಆರೋಗೋದು. ಇನ್ನು 1 ಗಂಟೆಗಳ ಕಾಲಾವಕಾಶ ಮಾತ್ರ. 1 ಗಂಟೆಗಳಲ್ಲಿ ಮಿನಿಮಮ್ 2 ಮೇನ್ ಕೋರ್ಸ್, 2 ಸೈಡ್ ಡಿಶ್ ಮತ್ತು 2 ಸ್ವೀಟ್ ರೆಡಿ ಇರಲೇಬೇಕು. ಅದನ್ನು ಕನ್ಸಿಡರ್ ಮಾಡಿ ಜಡ್ಜ್ಮೆಂಟ್ ಕೊಡ್ಲಾಗತ್ತೆ. ಓಕೆ, ರೈಟ್. ಒಂದ್ ರೊಟ್ಟಿನೂ ನಂಗೆ ಬಡಿಯಕ್ ಆಗ್ತಿರ್ಲಿಲ್ಲ. ಬಡಿದ್ರೆ ಅದು ಅಂಟ್ಕೊಂಡ್ಬಿಡೋದು ಇಲ್ಲ ಮುರಿದೋಗೋದು. ಎತ್ತಿದ್ರೆ ಆ ಹಿಟ್ಟು ಮಿಕ್ಸ್ ಮಾಡಿ, ಎಣ್ಣೆ ಮಿಕ್ಸ್ ಮಾಡಿ, ಅದು ಇದು ಎಲ್ಲ ಮಿಕ್ಸ್ ಮಾಡಿ, ಟ್ರಯಲ್ ಅಂಡ್ ಎರರ್ ಮಾಡಿ ಫೈನಲಿ ಎಕ್ಸ್ಪೆರಿಮೆಂಟೇಶನ್ ಮಾಡಿ 4 ರೊಟ್ಟಿ ಬಡ್ದೆ. ಏನು ಮಾಡ್ತಿದ್ಯಾ? ಎಲ್ಲ ಈಸಿ ಆಗಿರೋದು ಮಾಡ್ಬಿಟ್ರೆ ಆಮೇಲೆ ವೇಸ್ಟ್ ಆಗ್ತೀವಿ. 2 ಸೈಡ್ ಡಿಶು, 2 ಮೇನ್ ಕೋರ್ಸು, 2 ಸ್ವೀಟ್ ಮಾಡಬೇಕು ಅಂತ ಅಂದಿದ್ದಾರೆ. ಸೊ ಆಲ್ರೆಡಿ ಒಂದು ಲೆವೆಲ್ಗೆ ಹೋಗ್ತಿದೆ. ಸೊ ಇವಾಗ ನೆಕ್ಸ್ಟ್ ಪಲಾವ್ ಮಾಡೋಕ್ಕೆ ಅಂದ್ಬಿಟ್ಟು ಪ್ಲಾನ್ ಮಾಡ್ಕೊಂಡು ಮಾಡ್ತಾ ಇದೀವಿ. ಅರ್ಜುನ್ ಅವನು ರುಬ್ತಾ ಇದ್ದ. ಈ ಕಡೆ ಎಲ್ಲ ಒಂಥರ ಕೆಲಸಗಳು ಅದ್ರ ಪಾಡಿಗೆ ಅದಕ್ಕೆ ನಡೀತಾನೆ ಇತ್ತು.
ಒಲೆ ಹಸಕ್ಕೂ ಸಿಕ್ಕಾಪಟ್ಟೆ ಕಷ್ಟ ಆಯಿತು. ಸೌದೆ ಎಲ್ಲ ಕ್ಲೀನಾಗಿ ಜೋಡಿಸಿ ಅದಾದ್ಮೇಲೆ ಸೀಮೆಣ್ಣೆ ಹಾಕಿ ಮತ್ತೆ ಕಡ್ಡಿ ಬಣ್ಣ ಹಾಕಿದ ತಕ್ಷಣ ಬಗ್ ಅಂತ ಹತ್ಕೊಬಿಡ್ತಾಯಿತ್ತು. 12 ಈರುಳ್ಳಿನ ಕಟ್ ಮಾಡಬೇಕಾಗಿತ್ತು, ಅದು ಆ ಮಚ್ಚಿಂದ. ಈಗ ನಾನು ಈರುಳ್ಳಿ ಕಟ್ಟಿಂಗ್ ಎಕ್ಸ್ಪರ್ಟ್ ಆಗೋಗ್ಬಿಟ್ಟಿದ್ದೀನಿ. ಎಷ್ಟು ಬೇಕು? ಅದೇ ನೀರಲ್ಲಿ ನೆನ್ಸಿಡ್ಬೇಕು, ಅದಕ್ಕೆ ಹೇಳಿದ್ ಬೇರೆ ಪಾತ್ರೆಗೆ ಹಾಕೊಂಡ್ಬಿಟ್ರೆ ನಾನು ಇದನ್ನ ಬೇಯಕ್ಕೆ ಇಡ್ತೀನಿ. ಮಸಾಲೆ ಎಲ್ಲ ಮೇಲೆ ಚಿಮ್ತಾ ಇತ್ತು, ಆಮೇಲೆ ತಿರುಗಿಸಿ ಯಾವ್ದಾವ್ದೋ ಸ್ಟೈಲಲ್ಲಿ ನಿಂತ್ಕೊಂಡು ರಿವರ್ಸ್ ಡೈರೆಕ್ಷನ್, ಮುಂದೆ ಟು ಆ್ಯಂಡ್ ಫ್ರೋ, ಸೈಡ್ ವೇಸ್ ಎಲ್ಲ ಥರ ರುಬ್ಬಿಟ್ಟೆ. ಆ ಬಟ್ಟೆ ಕಟ್ಟಕ್ಕೆ ದಾರ ಏನೂ ಇಲ್ಲ. ಓಕೆ, ಸೊ ಏನ್ ಮಾಡಿದೆ, ಬಟ್ಟೆನ ಹಂಗೆ ಇಟ್ಬಿಟ್ಟೆ. ಬಟ್ಟೆ ಇಟ್ಬಿಟ್ಟು ಆ ಮುಚ್ಚಳ ಕ್ಲೋಸ್ ಮಾಡಿದಾಗ ಸ್ವಲ್ಪ ಸ್ಟೀಮಲ್ಲಿ ಬೇಗ ಬೇಯುತ್ತೆ ಅಂತ ಒಂದು ಪ್ಲಾನ್ ಮಾಡಿದ್ವಿ. ಆಮೇಲೆ ಮತ್ತೆ ಹೋಗಿ ನನ್ನ ಮುಖದಲ್ಲೆಲ್ಲ ಹೋಗಿ ನಾನು ಕಿರಣ್ ಕಲ್ತಿದ್ದೆ, ಯಾಕೆ ಹೋಗಿ ನನ್ನ ಮುಖದ ಕಡೆ ಬಿಡ್ತಿದ್ಯಾ ಅಂತ. ನನ್ನ ಕಿಚನ್ ಫುಲ್ ಹೊಗೆ ಆಗ್ಬಿಟ್ಟಿತ್ತು. ದೇಸಿ ಅಡಿಗೆ ಮಾಡಿರೋ ಜಾಲಿ ಜೂನಿಯರ್ಸ್ಗೆ ಈಗ ನಿಜಕ್ಕೂ ಅಗ್ನಿ ಪರೀಕ್ಷೆ. ಯಾಕೆ ಅಂದ್ರೆ ಗುರುಪ್ರಸಾದ್ ಜೊತೆ ಕೂತಿರೋರು ಒಗ್ಗರಣೆ ಹಾಕೋದ್ರಲ್ಲೇ ಫೇಮಸ್. ಇವೆರಡು ಸ್ಟಾರ್ಟರ್ಸ್, ಇವೆರಡು ಮೇನ್. ಚಪಾತಿ ಮೇನಾ? ಚಪಾತಿನ ಚಪಾತಿ ಅಲ್ಲ ಸರ್ ಇದು. ಸರ್ ಬರ್ತೀವಿ ಸರ್. ಆಗಲ್ಲ ಸರ್, ನನ್ನ ಕೈಲಿ ಆಗಲ್ಲ ಸರ್. ಓಕೆ, ನೋ ಪ್ರಾಬ್ಲಮ್. ಓವರ್ ಆಲ್ ಪ್ರೆಸೆಂಟೇಷನ್ ಚೆನ್ನಾಗಿದೆ. ಬ್ಲೂ ಮತ್ತೆ ರೆಡ್ ಎರಡೂ ತಂಡಗಳ ಮಾರ್ಕ್ಸ್ ಕಾರಣ ನಿಮ್ಮ ಕೈಲಿ ಹ್ಯಾಂಡ್ ಓವರ್ ಮಾಡ್ತಾ ಇದ್ದೀನಿ. ಖಂಡಿತ ಥ್ಯಾಂಕ್ ಯು. ನಮ್ಮ ಮುರಳಿ ಅವರಿಗೆ ಒಂದು ಗ್ರೇಟ್ ಅಪ್ಲಾಸ್. ವೆಲ್ಕಮ್ ಬ್ಯಾಕ್ ಟು ರೇನ್ ಪ್ರೆಸೆಂಟ್ಸ್ ಲೈವ್ ಸೂಪರ್ ಗುರು. ಇದು ಜನರೇಷನ್ ಗಳ ಗುರು. ಸೀನಿಯರ್ಸ್ ಅಂಡ್ ಜೂನಿಯರ್ಸ್, ಇವತ್ತು ಬೆಳಿಗ್ಗೆ ನೀವು ತಿಂದಿದ್ದನ್ನ ಮತ್ತೆ ತಟ್ಟೆ ಮೇಲೆ ಭಟ್ಟಿ ಇಳಿಸುವಂತ ಒಂದು ಟಾಸ್ಕ್ ಅನ್ನ ಕೊಟ್ಟಿದ್ವಿ. ಅದ್ರ ಹಾಗೆ ಸೀನಿಯರ್ಸ್ ಮಾಡರ್ನ್ ಕಿಚನ್ ಹೋಗಿದ್ರಿ, ಜೂನಿಯರ್ಸ್ ಹಳ್ಳಿ ಮನೆಗೆ ಹೋಗಿದ್ರಿ. ರಾಮಪುರೆ ಸರ್, ಮಾಡರ್ನ್ ಕಿಚನ್ ನಲ್ಲಿ ಶೆಫ್ ಗಳಾಗಿ ಏನೇನ್ ಮಾಡಿದ್ರಿ, ಹೇಗಿತ್ತು ಅನುಭವ? ತಿಂದಷ್ಟು ಈಸಿಯಾಗಿ ಖಂಡಿತ ಇರಲಿಲ್ಲ. ಯಾವುದು ಅಷ್ಟೇ. ದೇವಮ್ಮ ಅವರು ಅದ್ಯಾವ್ದ್ರಿ ತರಕಾರಿ? ಅದು ನಾನು ನೋಡದೇ ಇರೋದು ಕಬ್ಬನ್ ಪೈರ್ ತರದೆ, ಅದು ಯಾವ್ದೋ ಗೊತ್ತೇ ಇಲ್ಲ. ಟ್ವಿಸ್ಟ್ ಏನಂದ್ರೆ ತರಕಾರಿ ಮಾರೋರ್ಗೆ ಅದು ಯಾವ ತರಕಾರಿ ಏನು ಗೊತ್ತಿರ್ಲಿಲ್ಲ. ಮಾರಲ್ಲ ಅದು, ಅದಕ್ಕೆ ಗೊತ್ತಿಲ್ಲ. ಅದ್ರ ಜೊತೆ ಎರೆಹುಳಾನು ಬೇಯಿಸಿ ನೂಡಲ್ ಮಾಡಿದ್ರಿ. ಎರೆಹುಳ ಮಾಡ್ಕೊಟ್ರು ಅವ್ರು ಹಿಂಗೆಲ್ಲ ಕಲ್ಸಿ ಮಾಡು ಅಂತ ಮಾಡಿದ್ರಿ. ಆಮೇಲೆ ಇನ್ನೊಂದು ಗೋಮಳೆ ಹೆಂಗಿತ್ತಲ್ಲ, ಗೋಮಳೆ. ಆಮೇಲೆ ಪುನಃ ಅವೆಲ್ಲ ತೊಳ್ಕೊಳ್ಳೋದು, ಬೆಳಿಕೊಳ್ಳೋದು, ಮಾಡ್ಕೊಳ್ಳೋದು, ಮುಟ್ಕೊಳ್ಳೋದು, ಮುಡಿಕೊಳ್ಳೋದು, ಒರ್ಸ್ಕೊಳ್ಳೋದು ಅವೆಲ್ಲ ಮಾಡಿದೆ. ಅದು ಇದೆಲ್ಲ ಮಾಡಿದೆ. ಎಲ್ಲ ಇವ್ರಿಗೆಲ್ಲ ಸಹಾಯ ಮಾಡ್ಕೊಟ್ಟೆ ಎಲ್ಲ. ಒಟ್ಟಿನಲ್ಲಿ ಒಂದಷ್ಟು ಜನ ಪಾತ್ರೆ ತೊಳೆಯೋದ್ರಲ್ಲಿ ಮಜಾ ತಗೊಂಡಿದ್ದೀರಿ, ಈ ತರಕಾರಿ ಕಟ್ ಮಾಡೋದ್ರಲ್ಲಿ ಆನಂದ ಪಟ್ಟಿದ್ದೀರಿ, ಒಟ್ಟಿನಲ್ಲಂತೂ ಎಫರ್ಟ್ ಹಾಕಿದ್ದೀರಿ. ಓಕೆ, ಅವ್ರಿಗೊಂದು ಚಪ್ಪಾಳೆ ಇರಲಿ. ಅಭಿ ಏನ್ ಡಿಪಾರ್ಟ್ಮೆಂಟ್ ಇದೆ? ಪಾಯಸಕ್ಕೆ ಬೆಲ್ಲ ಪುಡಿ ಮಾಡೋದಾಗ್ಲಿ, ಅದಾದ್ಮೇಲೆ ಒಲೆ ಕೆಟ್ಟೋಗ್ತಾ ಇತ್ತು, ಆಮೇಲೆ ಉರ್ಬೋದಾಗ್ಲಿ ಹೇಳ್ತಾ ಇದ್ದೆ. ಇವರು ಜೋರಾಗಿ ಉರ್ಬೋ ಅಂತಿದ್ರು. ಅದನ್ನ ಹೇಳ್ದ ಅಭ್ಯಾಸ ಜೋರಾಗಿ ನಾನು. ಸೊ ಎಲ್ಲ ಮಾಡಾದ್ಮೇಲೆ ಪ್ರೆಸೆಂಟೇಷನ್ ಕೊಡೋದಾಗ್ಲಿ ಎಲ್ಲ ಮಾಡಾಯ್ತು ಸರ್. ಇವಳು ಬೇರೆ ಮಧ್ಯದಲ್ಲಿ ಬಂದ್ಬಿಟ್ಟು ಅಷ್ಟು ಜಾಸ್ತಿ ಕೆಲಸದಲ್ಲಿ ಐ ಆಮ್ ಮಿಸ್ಸಿಂಗ್ ಯೋಗೀಸ್ ಹಗ್ ಅಂತ ಹೇಳ್ತಾ ಇದ್ದಾರೆ. No! ನೀವ್ ಮಾಡಿದಂತ ಟೇಸ್ಟ್ ಇರ್ಬೋದು ಅಥವಾ ಸೀನಿಯರ್ಸ್ ಕೊಟ್ಟಂತ ಒಂದು ಪ್ರೆಸೆಂಟೇಷನ್ಸ್ ಇರ್ಬೋದು, ಇದನ್ನೆಲ್ಲ ನಾವು ಲೆಕ್ಕ ಹಾಕಿ ನೀವೆಲ್ಲ ಮಾಡಿರೋ ಐಟಮ್ಸ್ಗೆ ನಾವು ಪಾಯಿಂಟ್ಗಳನ್ನ ಕೊಟ್ಟಿದ್ದೀವಿ. ಸೊ ನಾವೆಲ್ಲ 4 ಜನ ಡಿಸೈಡ್ ಮಾಡಿ ಕೊಟ್ಟಿರುವಂತ ಪಾಯಿಂಟ್ಸ್ ಇವತ್ತಿನ ಟಾಸ್ಕ್ ಅಲ್ಲಿ ಯಾರು ಗೆಲ್ತಾರೆ ಅನ್ನೋದನ್ನ ತೋರ್ಸತ್ತೆ. ನನ್ನ ಕೈಯಲ್ಲಿ ಮಾಡರ್ನ್ ಕಿಚನ್ ಕಿಲಾಡಿಗಳ ಮಾರ್ಕ್ಸ್ ಕಾರ್ಡ್ ಇದೆ. ರೆಡ್ ಟೀಮ್ ಅಲ್ಲಿ ಸೀನಿಯರ್ಸ್ ತಗೊಂಡಿರುವಂಥದ್ದು 80 ಮಾರ್ಕ್ಸ್.
ಅದು ನಿಮ್ಮ ರುಚಿ ಶುಚಿ ಪ್ರೆಸೆಂಟೇಷನ್ ಎಲ್ಲವನ್ನ ನೋಡಿ ಆ ಮಾರ್ಕ್ಸ್ಗಳನ್ನು ನಿಮಗೆ ಕೊಟ್ಟಿರುವಂಥದ್ದು. ನಿಮಗೆ ಸಿಕ್ಕಿರೋ ಅಂಕಗಳು 95. ಹಾಗಾದ್ರೆ ಅವ್ರು ನಂಬಕ್ಕಾಗ್ತಿಲ್ವಂತೆ, 15 ಕಮ್ಮಿ ಮಾಡೋಣ. ಸೊ ಈಗ ಸೀನಿಯರ್ಸ್ ಅಲ್ಲಿ ಲೀಡ್ ಆಗಿರುವಂತದ್ದು ಬ್ಲೂ ಟೀಮ್ ಅವರು. ಇವಾಗ ಜೂನಿಯರ್ಸ್ ಗಳು ನೀವು ಎಷ್ಟು ಪಾಯಿಂಟ್ ನ ತಗೊಂಡಿದ್ದೀರಾ ಅದ್ರ ಮೇಲೆ ವಿನ್ನರ್ ನ ಅನೌನ್ಸ್ ಮಾಡಾಗತ್ತೆ. ಅಂದ್ರೆ ಈಗ ಸೀನಿಯರ್ಸ್ ಗಳು ತಗೊಂಡಿರೋ ಪಾಯಿಂಟ್ಗಳು ಅದ್ರ ಜೊತೆ ಜೂನಿಯರ್ಸ್ ಗಳು ದುಡಿದಿರುವಂತಹ ಪಾಯಿಂಟ್ ಗಳನ್ನ ಆಡ್ ಮಾಡಿ ಒಟ್ಟು ಪಾಯಿಂಟ್ಸ್ ಗಳು ಯಾರಿಗೆ ಜಾಸ್ತಿ ಬರುತ್ತೋ ಅವರು ಈ ಟಾಸ್ಕ್ ನ ವಿನ್ ಆಗ್ತಾರೆ. ಹಳ್ಳಿ ಮನೆ ಅಡುಗೆ ಟಾಸ್ಕ್ ಅಲ್ಲಿ ನೀವು ತಗೊಂಡಿರೋ ಅಂತ ಪಾಯಿಂಟ್ 53. ಸೊ ಬ್ಲೂ ಟೀಮ್ ಗೆದ್ದಿದ್ಯಾ ರೆಡ್ ಟೀಮ್ ಗೆದ್ದಿದ್ಯಾ ಅನ್ನೋದನ್ನ ಡಿಸೈಡ್ ಮಾಡೋ ಟೈಮ್ ಬಂದಿದೆ. ಸೊ ರೆಡ್ ಟೀಮ್ ಅವರು ತಗೊಂಡಿರೋ ಪಾಯಿಂಟ್ಸ್ 87. ಸಣ್ಣೋರಿಗೋ ದೊಡ್ಡೋರಿಗೋ ಕಾಂಪಿಟೇಷನ್ನು ಟಿವಿ ಮುಂದೆ ಕುತ್ಕೊಂಡವನೇ. ರೆಡ್ ಟೀಮ್ನವರು ಕಂಟಿನ್ಯೂಸ್ ಆಗಿ ಹ್ಯಾಟ್ರಿಕ್ ಹೊಡೆದಿದ್ದೀರಿ. ಕಂಗ್ರಾಟ್ಸ್. ಬೆಸ್ಟ್ ಕಿಸ್ ಆಫ್ ದ ಡೇ ಅದರಲ್ಲಿ ವಿನ್ನರ್ ಆಗಿದ್ದು ನಮ್ಮ ಭೋಜಮ್ಮ ಅವರು. ಸೊ ಅವ್ರಿಗೆ ನಮ್ಮ ಯೂನಿವಿಕ್ ಬಿಕ್ಲಿಷಿಯಸ್ ಕಡೆಯಿಂದ ಸಿಕ್ಕಿದ್ದು ಫೋನ್ ಕಾಲ್. ಸೊ ಈಗ ಯಾರ ಹತ್ರ ಮಾತಾಡ್ಬೇಕು ಅನ್ಸುತ್ತೋ ಅವ್ರಿಗೆ ನೀವು ಕಾಲ್ ಮಾಡಬಹುದು. ಯಾರು ಮಾಡ್ತೀರಿ? ನಮ್ಮ ಮಗನಿಗೆ ಮಾಡಿದ್ರೆ ಎಲ್ಲ ಇನ್ಫಾರ್ಮೇಶನ್ ಅವನು ಕೊಡ್ತಾನೆ. ಎಲ್ಲ ಇನ್ಫಾರ್ಮೇಶನ್ ಕೊಡೋದಕ್ಕೆ ನಾವು ಬಿಡ್ಬೇಕಲ್ಲ. ನಿಮ್ಗೆ ಮನಸ್ಸು ಬಂದಿದ್ದೆಲ್ಲ ಮಾತಾಡಿ, ಎಷ್ಟು ಬೇಕಾದ್ರೂ ಮಾತಾಡಿ. ಒಂದೇ ಒಂದು ನಿಮಿಷ. ಭೋಜಮ್ಮ ಅವ್ರ ಮಗನಿಗೆ ಲೈನ್ ಹೊಡಿರಿ. ಹಲೋ ಕುಜಿಗಣ್ಣ ನೀನಪ್ಪ? ವಿನು ತಕ್ಬೋದು. ಚಾಯ್ ತುಳಿಯಾ? ಒರೇ ನಿಮಿಷ ಕುಜಿ ನೀ ಚಾಯ್ ತುಳಿಯಾ? ಕುಜಿಗೆ ಚಾಯ್ ತುಳ? ಎಲ್ಲ ಚಾಯ್ ತುಳಿ. ಎಲ್ಲ ಚಾಯ್ ತುಳ ನೀ ಚಾಯ್ ತುಳಿಯಲ್ಲ? ಚೆನ್ನಾಗಿದ್ದೀಯ ರಜಾ? ನೀ ಅಡ್ಗೆ ಮಾಡ್ಕೊಂಡು ಚೆನ್ನಾಗಿ ತಿನ್ನಪ್ಪ. ಆಯ್ತು ಎಲ್ಲ ಮಾಡ್ತೀವಿ ಮೇಡಮ್. ನೀ ಚೆನ್ನಾಗಿರಪ್ಪ, ನನ್ಗೆ ಅದೇ ಸಂತೋಷ. ಇನ್ನೇನು ಸಮಾಚಾರ ಕುಂಜಿ? ನಾನು ಹೊರ ಇತ್ತಲು ಕಿಸಿ ಇತ್ತಲು ನಾನು ಬಂದಮ್ಮ ಆಯ್ತು. ಬರ್ತು ರಜಾ. ಅಕ್ಕನಿಗೆ ವಿಷಯ ತಿಳಿಸ್ಬಿಡು, ಮಗಳಿಗೆ ವಿಷಯ ತಿಳಿಸು. ಎಲ್ಲಾ ಚೆನ್ನಾಗಿದೆ, ತೊಂದರೆ ಏನ್ ಬೇಡ, ಎಲ್ಲ ಚೆನ್ನಾಗಿದ್ದಾರೆ. ಫಸ್ಟ್ ಆಫ್ ಆಲ್ ಗುರು ಸರಿ ಮತ್ತೆ ಯೋಗಿ ಸರಿ ವಿಶ್ ಮಾಡ್ಬಿಡಿ. ವಿನೋದ್, ನಿಮ್ಮ ಅಮ್ಮನಿಗೆ ಕೊನೆಯದಾಗಿ 10 ಸೆಕೆಂಡ್ ಅಲ್ಲಿ ಏನ್ ಹೇಳಕ್ ಇಷ್ಟಪಡ್ತೀರಿ? ಬೇರೆ ಏನಿಲ್ಲ ಸರ್, ಅವ್ರಿಗೆ ಗೆದ್ದು ಬರ್ಲಿ ಅಂತ ಇದ್ ಮಾಡ್ತಿದ್ದೀನಿ ಅಷ್ಟೇ. ಅಪ್ಪ 1 kg ಜಾಸ್ತಿ ಆಗ್ಬಿಟ್ಟೆ ಸರ್ ನಾನು. ಓಕೆ, ಎನಿವೇಸ್ ಈಗ ರೆಡ್ ಟೀಮ್ ಅವರು ಗೆದ್ದಿದ್ದೀರಾ. ಸಂಗೀತ ಏನ್ ಹೇಳಕ್ ಇಷ್ಟಪಡ್ತೀರಾ? ತುಂಬಾ ಖುಷಿ ಆಗ್ತಿದೆ. ಅನ್ಕೊಂಡಿರ್ಲಿಲ್ಲ ನಾನು ಇದೇ ಟೀಮಲ್ಲೇ ಉಳ್ಕೊಂಡು ಈ ತರ ಒಂದು ಸಂದರ್ಭ ಬರುತ್ತೆ ಅಂತ. ಐ ಆಮ್ ವೆರಿ ಹ್ಯಾಪಿ. ಗೆಲುವಿನ ಸಂಭ್ರಮನ ತುಂಬಾ ಚೆನ್ನಾಗಿ ಅನುಭವಿಸಿ ಅಂಡ್ ಆರಾಮಾಗಿ ನಿದ್ದೆ ಮಾಡಿ ಹೊರಡಿ. ಈಗ ಈ ದಿನದ ವೋಟ್ ಔಟ್ ನ ನಾವು ಶುರು ಮಾಡ್ತೀವಿ. ಕ್ಯಾಪ್ಟನ್ ಶಿಲ್ಪಾ, ನಿಮ್ಮಿಂದನೇ ಶುರು ಆಗ್ಲಿ. ಫರ್ನಾಂಡಿಸ್ ಸರ್ ನಮ್ಮ ಗ್ರೂಪ್ ಅಲ್ಲಿ ವೀಕ್ ಆಗಿದ್ದಾರೆ ಅಂಡ್ ಇಂಪ್ರೂವ್ ಮಾಡೋದು ಪಾಸಿಬಿಲಿಟೀಸ್ ಕಡಿಮೆ ಇದೆ ಅಂತ ಐ ಆಮ್ ವೋಟಿಂಗ್. ಯೂಶುವಲ್ ಆಗಿ ಇನ್ನ ನನಗೆ ಯಾವುದೋ ಒಂದು ಬೆಸ್ಟ್ ಪರ್ಫಾರ್ಮೆನ್ಸ್ ಕಾಣಿಸ್ತಿಲ್ಲ. ಐ ಥಿಂಕ್ ಪ್ಲಾನಿಂಗ್ ಮಾಡಿಲ್ಲ ಸರಿಯಾಗಿ, ಸೊ ಮೈ ವೋಟ್ ಗೋಸ್ ಟು ಶಿಲ್ಪ. ನಾಟ್ ಫಾರ್ ದಿಸ್ ಟಾಸ್ಕ್, ಆದರೆ ಹಿಂದಿನ ಟಾಸ್ಕ್ ಎಲ್ಲ ರಿಲೇಟ್ ಮಾಡಿಕೊಂಡು ಇವೆಲ್ಲನೂ ಯೋಚನೆ ಮಾಡಿ, ಸೊ ಐ ಆಮ್ ವೆರಿ ಸಾರಿ ಫಾರ್ ದಿಸ್. ಎಲ್ಲ ಟಾಸ್ಕ್ಗಳು ನನ್ಗೆ ಅದು ಗೊತ್ತಿಲ್ಲ, ನನ್ಗೆ ಇದು ಗೊತ್ತಿಲ್ಲ, ನನ್ಗೆ ಅಡುಗೆ ಮಾಡೋಕೆ ಬರಲ್ಲ, ಈ ಥರ ರೀಸನ್ಸ್ಗಳನ್ನ ತುಂಬ ಕೊಡ್ತಾಳೆ. ಸೊ ಹಂಗಾಗಿ ನಾನು ರಚನಾ ವೋಟ್ ಮಾಡ್ತಾ ಇದ್ದೀನಿ. ರಚನಾ ಮಾಡಿಲ್ಲ ಅನ್ಕೊಂಡಿದ್ದೀನಿ, ಚೆನ್ನಾಗಿ ಅವ್ರು ಬರಲ್ಲ, ಅದಕ್ಕೆ ಅವ್ರು ವೋಟ್ ಮಾಡ್ತಾ ಇದ್ದೀನಿ. ಕಿರಣ್ ಪ್ರಯತ್ನ ಸಾಲದು, ಚೆನ್ನಾಗಿ ಟಾಸ್ಕ್ ಮಾಡಿಲ್ಲ. ಓವರ್ ಪ್ಲಾನಿಂಗ್ ಏನೇ ಅಸೈನ್ಮೆಂಟ್. ಇವತ್ತಿನ ವೋಟ್ ಔಟ್ ನನ್ನ ಕೈಯಲ್ಲಿದೆ. ಸೊ ಫಸ್ಟ್ ವೋಟ್ ಕ್ಯಾಪ್ಟನ್ ಶಿಲ್ಪಾ. ನೆಕ್ಸ್ಟ್ ವೋಟ್ ಫರ್ನಾಂಡಿಸ್ ಸರ್. ನೆಕ್ಸ್ಟ್ ವೋಟ್ ಶಿಲ್ಪಾ. ನೆಕ್ಸ್ಟ್ ವೋಟ್ ರಚನಾ. ಸೊ ನೆಕ್ಸ್ಟ್ ವೋಟ್ ಕಿರಣ್. ಸೊ ನೆಕ್ಸ್ಟ್ ವೋಟ್ ಕಿರಣ್. ಸೊ ನೆಕ್ಸ್ಟ್ ವೋಟ್ ರಚನಾ. ಇಲ್ಲಿವರೆಗೂ ಶಿಲ್ಪಾಗೆ 2 ವೋಟ್, ಫರ್ನಾಂಡಿಸ್ ಅವ್ರಿಗೆ 1 ವೋಟ್, ಕಿರಣ್ಗೆ 2, ರಚನಾಗೆ 2. ನೆಕ್ಸ್ಟ್ ವೋಟ್ ರಚನಾ. ನೆಕ್ಸ್ಟ್ ವೋಟ್ ರಚನಾ ಮತ್ತೆ ರಚನಾ. ಸೊ ರಚನಾಗೆ ಟೋಟಲ್ ಆಗಿ 5 ವೋಟ್,
ಶಿಲ್ಪಾಗೆ 2, ಕಿರಣ್ಗೆ 2, ಫರ್ನಾಂಡಿಸ್ ಅವ್ರಿಗೆ 1. ಸೊ ಇವತ್ತಿನ ವೋಟೌಟ್ ಅಲ್ಲಿ ತುಂಬಾನೇ ಕ್ಲಿಯರ್ ಆಗಿ ಗೊತ್ತಾಗಿರುವಂತದ್ದು, ರಚನಾ ನೀವು ನಾಮಿನೇಟ್ ಆಗಿದ್ದೀರಾ. ಈ ವಾರದಲ್ಲಿ 2ನೇ ಸಲ ನೀವು ನಾಮಿನೇಟ್ ಆಗ್ತಾ ಇದ್ದೀರಾ. ಅಟ್ಲೀಸ್ಟ್ ನೆಕ್ಸ್ಟ್ ಟಾಸ್ಕ್ ಅಲ್ಲಾದ್ರೂ ಚೆನ್ನಾಗಿ ಪರ್ಫಾರ್ಮ್ ಮಾಡಿ. ಓಕೆ, ಆಲ್ ದಿ ಬೆಸ್ಟ್. ಗುಡ್ ನೈಟ್. ಸಂಗೀತಾ ಭಟ್ ಅಭಿನಯದ ಬಗ್ಗೆ ನೆಗೆಟಿವ್ ಆಗಿ ಮಾತಾಡ್ತಿರೋ ಶಿಲ್ಪಾ ಹಾಗೂ ಅರ್ಜುನನ್ಗೆ ಇರೋ ವೈಮನಸ್ಯ ಇನ್ನು ಎಲ್ಲಿ ತನಕ ಮುಂದುವರಿಬಹುದು? ಎಲ್ಲ ಜನಗಳಿಗೂ ಇದು ನೋಡ್ತಿದ್ದಾರೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಐ ಆಮ್ ಟೆಲಿಂಗ್ ಶಿ ಕ್ಯಾನ್ ನೆವರ್ ಬಿ ಅನ್ ಆಕ್ಟ್ರೆಸ್. ಯಾವುದಾದ್ರೂ ವಿಧಿ ಇಲ್ಲದೆ ಇರುವಂಥ ಸಿನಿಮಾಗಳಿಗೆ ಶಿ ಮೇ ಬಿ ಆಪ್ಷನ್. ಶಿ ಡಸಂಟ್ ಹ್ಯಾವ್ ದಟ್ ಕ್ವಾಲಿಟಿ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಾನು ಇಲ್ಲಿನ ವಿಷಯಗಳಾಗಿ ಹೇಳ್ತಾ ಇಲ್ಲ. ಶಿ ಡಸಂಟ್ ಹ್ಯಾವ್ ದಟ್ ಗುಡ್ ಎಕ್ಸ್ಪ್ರೆಷನ್ಸ್. She have over expressions, not what required. ಅದೇನಿದ್ರು ಥಿಯೇಟರ್ ಸರಿ ಅಷ್ಟೇ. ಸಬ್ಜೆಕ್ಟ್ ಏನ್ ಬೇಕೋ ಎಕ್ಸ್ಪ್ರೆಷನ್ ಇಲ್ಲ ಅವರಲ್ಲಿ. ಥಿಯೇಟರ್ ಸರಿ ಓವರ್ ಆಗಿ ತೋರಿಸ್ಬೇಕಲ್ಲ. ಡ್ರಾಮಾ ಮಾಡ್ಬೋದು ಬೇಕಿದ್ರೆ. ಶಿ ಕ್ಯಾನ್ ಡೂ ಇಟ್ ಡ್ರಾಮಾ. ಕಷ್ಟಪಟ್ಟು ಟಾಸ್ಕ್ ನಲ್ಲಿ ಹೋರಾಡಿದ್ರು ಕೂಡ ತನ್ನನ್ನ ವೋಟ್ ಔಟ್ ಮಾಡಿರೋದಕ್ಕೆ ಪಾಪ ಜಾಲಿ ಜೂನಿಯರ್ಗೆ ಭಯಂಕರ ಕೋಪ. ಹೇಳಿದ್ರೆ ಸರಿ, ಓಕೆ, ನನ್ನ ಹೆಸರು ಹಾಕಿ ನಂಗೆ ಏನ್ ಬೇಜಾರಿಲ್ಲ. ಕಾರಣ ಕೊಟ್ಟಿಗೆ ಏನೋ ಪರ್ಸನಲ್ ರೀಸನ್ಗೆ ಗಮನನೇ ಕೊಡ್ತಾ ಇಲ್ಲ ಅಂದ್ರೆ ನೋಡಿದ್ರೆ ನೆನ್ಕೋಬೇಕಲ್ಲಿ. ಇನ್ನೂ ಟಾಸ್ಕ್ ಲುಕ್ ಎಟ್ ದ ರೀಸನ್ ಹಿ ಹ್ಯಾಸ್ ಗಿವನ್ ಬ್ಲಡಿ. ನನ್ ಇಂಟ್ರೆಸ್ಟ್ ಇಲ್ವಂತೆ, ಎಲ್ಲೋ ಪರ್ಸನಲ್ ರೀಸನ್ ಬೇರೆ ಹಾಕೊಂಡಿದ್ದೀನಂತೆ. ಕಾರಣ ಒಂದೇ, ನೀವು ಗೆದ್ಕೊ ಬಂದಿದ್ರೆ ಸೋತಿದ್ದೀವಿ ಅಷ್ಟೇ. ನಿಮ್ಮಲ್ಲೂ ಯಾರೋ ಚೆನ್ನಾಗಿ ಮಾಡಿಲ್ಲ, ಬಟ್ ಯಾರೋ 2-3 ಜನದಿಂದ ಎಲ್ರಿಗೂ ಮಾರ್ಕ್ಸ್ ಬಂದಿದೆ. ಆದ್ರೆ ನಮ್ಮಲ್ಲಿ ನಾವ್ ಯಾಕೆ ನಮಗ್ ಮಾಡ್ಕೊಂಡ್ವಿ ಅಂದ್ರೆ ನ್ಯಾಯಬದ್ಧವಾಗಿ ವೋಟಿಂಗ್ ಮಾಡ್ಬೇಕು ಅನ್ನೋ ಕಾರಣಕ್ಕೆ. ಹಂಗ್ ಲೆಕ್ಕ ತಗೊಂಡ್ರೆ ನಾವು ಫರ್ನಾಂಡಿಸ್ ಸರ್ಗೆ ವೋಟ್ ಕೊಡ್ಬೋದು ಅನ್ನೋದು ಇತ್ತು. ಬಟ್ ಯಾಕೆ ಕೊಡ್ಲಿಲ್ಲ ಅಂದ್ರೆ, ಒಂದೇ ಸಲ ಮನುಷ್ಯನ ಜಡ್ಜ್ ಮಾಡ್ಬಿಡಕ್ಕಾಗಲ್ಲ. ನೀವೀಗ ಬಂದ್ 2 ದಿವಸ ಆಗಿದೆ. 2 ದಿವಸದಲ್ಲಿ ಕಿರಣ್ ಏನು ಅಂತ ನೀವು ತಿಳ್ಕೊಬಿಡಕ್ಕಾಗಲ್ಲ, ಇಲ್ಲ 2 ದಿವಸಕ್ಕೆ ನಾನು ಫರ್ನಾಂಡಿಸ್ ಸರ್ ಏನು ಅಂತ ನಾ ತಿಳ್ಕೊಬಿಡಕ್ಕಾಗಲ್ಲ. ಅದೇ ಕಾರಣಕ್ಕೆ ನಾನು ಶಿಲ್ಪಿನ್ಗೆ ಓಪನ್ ಆಗಿ ಅಂತ, ನಾನಂತೂ ಫರ್ನಾಂಡಿಸ್ ಅವ್ರಿಗೆ ವೋಟ್ ಮಾಡಕ್ಕಾಗಲ್ಲ ಅಮ್ಮ. ಯಾಕಂದ್ರೆ ನಾನು 2-3 ದಿವಸದಲ್ಲಿ ಅವ್ರು ನನ್ನ ತಿಳ್ಕೊಳಕ್ ಸಾಧ್ಯ ಇಲ್ಲ. ಅಮ್ಮ ಪಾಪ ಮಾಡ್ದೇವ್ರಿಗೆ ಕರ್ಕೊಂಡೋಗಿ ಮಾಡ್ಸಿದೀನಿ, ಅದ್ ಬೇರೆ ಇವ್ರು ಕಳಿಸ್ಬೇಕಿತ್ತು ಮಾಡಿ ತೋರಿಸಿ ಅಂತ ಆಗ ಗೊತ್ತಾಗೋದು. ಅಲ್ಲಿ ಹೊಗೆ ಮುಂದೆ ಕೂತ್ಕೊಂಡು ಊದುವಾಗ ಕಣ್ಣೀರ್ ಬತ್ತಿದ್ ನನ್ಗೆ, ಇವ್ರಿಗೇನಲ್ಲ. ಅಲ್ಲಿ ಹಾಕೋ ರುಬ್ಬುವಾಗ ಕಾಯಿ ತುರಿಬೇಕಾರೆ ಅದಕ್ಕೆ ಇದೆಲ್ಲ ಮಾಡ್ಬೇಕಾರೆ ಏನು ಇಂಟ್ರೆಸ್ಟ್ ಇಲ್ಲ ಅಂದ್ರೆ ಸುಮ್ಮನೆ ಬರೀ ಒಂದು ಮಾತು ಒಂದು ಲೈನ್ ನೋಡಿದ್ರೆ ನನ್ಗೆ ಅನ್ಕೊಡ್ಬೇಕು, ನಿಮ್ಗೆ ಇಂಟ್ರೆಸ್ಟ್ ಇಲ್ಲ ಸುಮ್ಮನೆ ಕೂತವನಲ್ಲಿ ಹೋಗ್ಬಿಟ್ಟು ಅಂತ. ನಿಮ್ ದೇವರನ್ನ ವೋಟ್ ಔಟ್ ಮಾಡೋದು ಏನ್ ಬೇಜಾರಿಲ್ಲ, ಅನ್ಕೊಂಡಿದ್ದೆ ಒಂದ್ 2 ಬೀಳ್ತವೆ ಇವ್ರ ಕಡೆಯಿಂದ ಅಂತ. ಆದ್ರೆ ಅದಕ್ಕೆ ನಾನು ಒಂದ್ಸರಿ ರೀಸನ್ ಕೇಳಿದ್ದು, ಅದ್ ಏನ್ ಯೋಚನೆ ಮಾಡ್ಕೊಂಡು ಆಗ್ತಾವ್ರೆ ಅಂತ. ಅದ್ ಒಂದೇ ಕಾರಣಕ್ಕೆ ನಾನು ರೀಸನ್ ಕೇಳಿದ್ದಲ್ಲಿ. ಸುಮ್ನೆ ಯಾವ ಲೆಕ್ಕದಿಂದಪ್ಪ ಇಂಟ್ರೆಸ್ಟ್ ಇಲ್ಲ, ಸರಿ ದೇವರಾಣಿಗೂ ನೆಕ್ಸ್ಟ್ ಟೈಮ್ ನಾನು ಕೈ ಹಿಡ್ಕೊಂಡು ಹಿಂಗೆ ಕೂತ್ಕೊಬಿಡ್ತೀನಿ, ಮಾಡ್ಕೊಳ್ರಪ್ಪ ಅದ್ ಏನ್ ಮಾಡ್ಕೋತೀರಾ, ಆಮೇಲೆ ಹೇಳಿ ಇಂಟ್ರೆಸ್ಟ್ ನನ್ ಇಂಟ್ರೆಸ್ಟ್ ಇಲ್ದೇ ಮಾಡ್ಬಿಡ್ಲಿ ಆದ್ಮೇಲೆ. ಇನ್ನೊಂದ್ಸಲಿ ಜೊಟ್ಟಿಮನಿ ಸರ್ ಏನಿಲ್ಲ, ಅಲ್ಲಲ್ಲ ನನಗೆ ಓಟ್ ಹಾಕ್ಬೇಡಿ, ಕಿರಣ್ ಓಟ್ ಹಾಕ್ಬೇಡಿ ಅಂತ ಹೇಳಲ್ಲ. ನಾವ್ ಯಾವತ್ತು ನಿಮ್ಗೆ ಕಂಟಿನ್ಯೂಸ್ ಆಗಿ ಒಂದ್ 3-4 ಸಲ ನಾವು ಚೆನ್ನಾಗಿ ಮಾಡಿಲ್ವಾ, ಅವತ್ ನೀವು ನಮ್ಗೆ ಓಟ್ ಕೊಟ್ಬಿಡಿ. ಕಂಟಿನ್ಯೂಸ್ ಆಗಿ 3-4 ಸರಿ ಈ ಸರಿ ಚೆನ್ನಾಗಿ ಮಾಡಿ ಅಂತ ನಿಲ್ವಲ್ಲ, ಅದೇನ್ ಈಗ ಅದು ಆಗೋಯ್ತು, ಬಿಟ್ಬಿಡಿ. ಇನ್ ಮುಂದಕ್ಕೆ ನೋಡ್ರಿ, ಒಳ್ಳೆ ಮೈಂಡ್ ನಾವು ಕುಟ್ಟ ಮಾಡೋದಾಗಿ ಸರ್, ಅದು ಹಂಗಾಗಿದ್ರೆ ನಾವೇ ಮಾತಾಡ್ಕೊತಿದ್ದೋ. ಸುಮ್ನೆ ನೀವು ಅಂದ್ರೆ ಕಾರಣ ಕೊಟ್ಬಿಟ್ಟು ಮಾಡಿದ್ರಲ್ಲ, ನೋಡಿದ್ರೆ ಹಂಗೆ ಅನ್ಕೋತಾರೆ ಸೀರಿಯಸ್ಲಿ. ಆಮೇಲೆ ನೆಕ್ಸ್ಟ್ ಟೈಮ್ ಚಿಕ್ಕ ಬಿಡಿ, ಈಗ ಆಗೋಗಿದೆ. ನೆಕ್ಸ್ಟ್ ಬನ್ನಿ. ಸತತವಾಗಿ 3 ಸಾರ್ತಿ ವೋಟ್ ಔಟ್ ಆಗಿರೋದಕ್ಕೆ ರಚನಾಗೆ ಕಣ್ಣೀರು ಒಂದೇ ದಾರಿಯಲ್ಲ, ಎದ್ದು ಹೋರಾಡ್ಬೇಕಷ್ಟೇ. ಎಲ್ಲ ಸೋಲುಗಳಿದ್ದದೆ ಊಟ ಮಾಡೋ ಅಮ್ಮ, ನೀವು ಸಮಾಧಾನ ಮಾಡ್ತಿದ್ರೆ ಹೊಡಿತಿದ್ದೀರ. ಬಿಡಿ ಹೇಳ್ತೀನ. ಡೋಂಟ್ ಡಿಸೈಡ್ ಯುವರ್ ಸೆಲ್ಫ್. ಅಲ್ಲಿ ಕೂತಾಗ್ಲೂ ನಂಗೆ ನಿನ್ನಲ್ಲಿ ಇನ್ನೂ ಒಂದು ತುಂಬ ದೊಡ್ಡ ಬೇಜಾರು ಏನಾಗಿದ್ದು ಅಂದರೆ, ಯು ಆರ್ ಟೆಲಿಂಗ್ ಯುವರ್ ಕನ್ನಡಿ ಹೆಸರು ಬನ್ನಿ. ಅದೇ ಕತೆ, ಚೆನ್ನಾಗಿ ಆಡೋರಿಗೆ ಓಟ್ ಕೊಡ್ತಾರೆ, ನನ್ನ ಆಸೆ ಇದು. ಮಾನಸಿಕವಾಗಿ ವಿಪರೀತ ಕುಗ್ಗ್ ಹೋಗಿರೋ ಬ್ಲೂ ಟೀಮ್ನವರಿಗೆ ಆತ್ಮವಿಶ್ವಾಸದ ಕೊರತೆ ಎದ್ದು ಕಾಣ್ತಾ ಇದ್ರು ತಲೆ ಕೆಡ್ಸ್ಕೊಳ್ಳೋ ಅಗತ್ಯ ಇಲ್ಲ. ಕಮಾನ್ ಬ್ಲೂ ಜಾಲಿ ಜೂನಿಯರ್ಸ್, ಮನಸ್ಸಿದ್ರೆ ಮಾರ್ಗ.